ಈ ಹಗರಣ ಏನೈತಲ್ಲ, ರಾಮ ಮಂದಿರ ದೇಣಿಗೆ ಒಂದು ಇದು ಕಳುವಿನ ಹಗರಣ ಏನೈತಲ್ಲ, ಇದು ಬೆಳಕಿಗೆ ಹೆಂಗ್ ಬಂತು? ಏನಿದು? RSS ಪ್ರಮುಖ ಪಾತ್ರ ಇದೆ. ಎಷ್ಟು ಕೋಟಿಯಾಗಿ ಹಗರಣ ಇರ್ಬೋದು? 1400 ಕೋಟಿ FD ಆಗಿದ್ರೆ 25,000 ಕೋಟಿ ಆಗ್ಬೇಕಾಗಿತ್ತು. ನಿಮಗಿರೋ ಮಾಹಿತಿ ಪ್ರಕಾರ ಅಷ್ಟು ಹೇಳ್ತಾ ಇದ್ರಿ, ಅದು ಸದ್ಯ ಅನ್ಸುತ್ತಾ? ಹೆಂಗೆ ರುಚಿ ಇರುವಂತಹ ವ್ಯಕ್ತಿಗಳು ಇದನ್ನು ಮಾಡಿಲ್ಲ ಅಂತ ಹೆಂಗ್ ಹೇಳ್ತೀರಿ? ಯೋಗಿ ಆದಿತ್ಯನಾಥ್ ವಿಚಾರದಲ್ಲಿ ಅವ್ರು ಯಾವಾಗ CM ಆದ್ರೂ ಅವಾಗ್ಲಿಂದ ಬುಲ್ಡೋಸರ್ ಬಾಬಾ ಅಂತಾನೆ ಫೇಮಸ್ ಆಗಿಬಿಟ್ಟಿದ್ದಾರೆ. ಈ ರೀತಿಯಾದ ಒಂದು ದೊಡ್ಡ ಹಗರಣ ಅವರಲ್ಲೇ ನಡೆದಿದೆ. ಸೊ ಇದನ್ನೆಲ್ಲ ಯಾವ ರೀತಿಯಾಗಿ ಸಹಿಸ್ತಾರೆ? ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಅರ್ಸೋದು ಕೇವಲ ಮುಸಲ್ಮಾನರ ಮನೆಗಳ ಮೇಲೆ, ಹಿಂದೂಗಳ ಮನೆ ಮೇಲಲ್ಲ. ಮೋದಿ ಅವರನ್ನ ಯಾಕೆ ಹೇಳ್ಕೊಂಡ್ ಬರ್ತೀರಿ? ಯೋಗಿ ಅವರು ಅಲ್ಲೇ CM ಆಗಿದಾರಲ್ಲ. ಮೋದಿ ಮತ್ತೆ ಯೋಗಿ ಆ ದುಡ್ಡನ್ನು ತಿಂದು ತೆಗೆದಿಟ್ಟಿದ್ದಾರೆ. ಜನರ ಒಂದು ಭಕ್ತಿಯ ಹಣ, ಕೋಟ್ಯಾಂತರ ಭಾರತೀಯರ ಹಣ, ದೇಶಕ್ಕೆ ದ್ರೋಹ ಬಗೆಯುವಂತ ಸಂಸ್ಥೆಗೆ ಇವತ್ತು ಮಾನ್ಯತೆ ಕೊಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿಯೇ ಅಲ್ಲಿರುವಂತ ರಾಮ ಮಂದಿರ ದೇಣಿಗೆ, ಅದರಲ್ಲಿ ಹುಂಡಿ ವಿಚಾರದಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಹುಂಡಿಯಲ್ಲಿನ ಹಣ ದುರುಪಯೋಗ ಆಗಿದೆ, ಜೊತೆಗೆ ಅಲ್ಲಿನ ಹಣದ ದುರುಪಯೋಗದ ಲೆಕ್ಕವೂ ಸಹ ಗೊತ್ತಾಗ್ತಾ ಇಲ್ಲ ಅನ್ನೋ ಆರೋಪ ಇದೀಗ ವಿಪಕ್ಷಗಳು, ಆಡಳಿತಾರೂಢ ಬಿಜೆಪಿ ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂತದ್ದು. ಈ ವಿಚಾರ ಇದೀಗ ಸಾಕಷ್ಟು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿರುವಂತದ್ದು. ಈಗಾಗಲೇ ಈ ಕುರಿತಂತೆ ಪ್ರಕರಣವೂ ಸಹ ದಾಖಲಾಗಿ ತನಿಖೆಯಲ್ಲಿ ಮುಂದುವರಿತಾ ಇದೆ. ಉತ್ತರ ಪ್ರದೇಶ ಸರ್ಕಾರ ಇದಕ್ಕೆ ಒಂದು SIT ಅನ್ನು ಸಹ ರಚನೆ ಮಾಡಿ ತನಿಖೆಗೆ ಆದೇಶ ಮಾಡಿರುವಂತದ್ದು. ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡಲು ನಮ್ಮ ಜೊತೆ RSS ಮುಖಂಡರಾದ ಹನುಮೇಗೌಡರು ಇದ್ದಾರೆ. ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗೌಡ್ರೆ, ಮೊದಲನೇದಾಗಿ ಒಂದು ದೇವಸ್ಥಾನ ಅಂದ್ರೆ ಒಂದು ಧಾರ್ಮಿಕ, ಒಂದು ಪವಿತ್ರ ಭಾವನೆ ಇರುತ್ತೆ. ದೇವಸ್ಥಾನದಲ್ಲಿ ನಾವು ಹೋದ್ರೆ ಒಂದು ಹುಂಡಿಗೆ ಹಣ ಹಾಕಿ ನಮಸ್ಕಾರ ಮಾಡಿ ಒಂದು ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಪ್ರಾರ್ಥನೆಯನ್ನ ಮಾಡಿ ಬರುವಂತ ಒಂದು ವಾಡಿಕೆ ಎಲ್ಲರಲ್ಲೂ ಇದೆ. ಸೊ ಇದೇ ರೀತಿ ರಾಮ ಮಂದಿರಕ್ಕೂ ಸಹ ಸಾಕಷ್ಟು ಕೋಟ್ಯಾಂತರ ಜನ ಹೋಗಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಒಂದು ನಮ್ದು ಏನೋ ಒಂದು ನಮ್ ದುಡಿಮೆಯಲ್ಲಿನ ಹಣ ಒಂದು ಸ್ವಲ್ಪ ಕಾಣಿಕೆ ಗುಂಡಿಯಾಗಿರ್ಲಿ ಅನ್ನೋ ಒಂದು ಭಾವನೆಯಿಂದ ಕಾಣಿಕೆಯನ್ನು ಸಲ್ಲಿಸಿ ಬಂದಿರ್ತಾರೆ. ಸೊ ಈ ದೇವಸ್ಥಾನದಲ್ಲಿರುವಂತ ಕಾಣಿಕೆಯ ಹುಂಡಿಯ ಹಣವೇ ದುರುಪಯೋಗ ಆಗುತ್ತೆ ಅಂತಂದ್ರೆ ಸೊ ಏನ್ ಹೇಳ್ಬಹುದು ಸರ್ ಇದಕ್ಕೆ ನಿಮ್ಗೆ? ಜೈ ಶ್ರೀರಾಮ್ ಅನ್ನುವಂಥದ್ದಿರಬಹುದು, ಅಥವಾ ರಾಮನಾಮ ಸತ್ಯ ಹೈ ಅನ್ನುವಂಥದ್ದಿರಬಹುದು. ಇದು ಪ್ರತಿಯೊಂದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕಿವಿಯಲ್ಲಿ ಗುನ್ಗುನಿಸ್ತಾ ಇರ್ತದೆ. ರಾಮ, ಪ್ರಭು ಶ್ರೀರಾಮಚಂದ್ರ, ಮರ್ಯಾದಾ ಪುರುಷೋತ್ತಮ, ಜೈ ಶ್ರೀರಾಮ್ ಇತ್ಯಾದಿ ಶಬ್ದಗಳು ನಾವೆಲ್ಲರೂ ಕೇಳಿದ್ದೀವಿ. ಎಲ್ಲೋ ಯಾವುದಾದ್ರೂ ಕಾರಣದಿಂದ ನಾವೆಲ್ಲರೂ ಹೇಳಿರ್ತೀವಿ. ಇಂತಹ ಭಾವನಾತ್ಮಕ ಮತ್ತು ಧರ್ಮ ಶ್ರದ್ಧೆ, ದೈವ ಭಕ್ತಿಯ ಒಂದು ಆಧಾರ ಸ್ತಂಭ ಈ ಶ್ರೀರಾಮ. ರಾಮ ಅಂತಂದ್ರೆ ಆ ರಾಮನಿಗೆ ಇನ್ನೊಂದು ಇದನ್ನು ಹೇಳಬೇಕು ಅಂತಂದ್ರೆ, ಹನುಮನಿಲ್ಲದ ಊರಿಲ್ಲ, ಹನುಮನ ಗುಡಿ ಇಲ್ಲದ ಊರಿಲ್ಲ. ಎಲ್ಲ ಊರಿನಲ್ಲಿ ದೇವಸ್ಥಾನ ಇದ್ದೇ ಇದೆ. ಆ ಹನುಮನ ಗುಡಿಯಲ್ಲಿ ಹನುಮನ ಪ್ರಾರ್ಥನೆಗಿಂತಲೂ ಹೆಚ್ಚು ನಡೆಯೋದೇ ಶ್ರೀರಾಮನ ಭಜನೆ. ಇದು ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು. ಅಂದ್ರೆ ಇಡೀ ದೇಶದ ಎಲ್ಲ ಹಳ್ಳಿಗಳಲ್ಲಿ ಅಷ್ಟ ಮಾತ್ರ ಅಲ್ಲ, ಇಡೀ ಜಗತ್ನಲ್ಲಿ ಪ್ರಭು ಶ್ರೀರಾಮಚಂದ್ರ ಅಂದ್ರೆ ಒಂದು ದೊಡ್ಡ ಒಂದು ಶಕ್ತಿ, ಒಂದು ಹೆಸರಿದೆ. ಇಂತಹ ರಾಮನ ಮಂದಿರ ಅಂದ್ರೆ ರಾಮ ಜನ್ಮಭೂಮಿ ಅನ್ನುವಂತಹ ಒಂದು ವಿಚಾರ ಇಡೀ ಜಗತ್ತಿನಲ್ಲಿ ಭಾರಿ ಸುದ್ದಿ ಮಾಡಿತ್ತು ಕಳೆದ 30 ವರ್ಷಗಳಿಂದ ಈಚೆಗೆ. ಅದು ಅಂತ ಹೇಳಿದ್ರೆ, ರಾಮ ಜನ್ಮಭೂಮಿ ಅಂತ ಯಾವುದನ್ನು ಕರೀತಾರೋ ಆ ಜಾಗದಲ್ಲಿ ಬಾಬರ್ ಮಸೀದಿ ಕಟ್ಟದ ಬಾಬರ್ ರಾಮ ಮಂದಿರವನ್ನ ಒಡೆದು, ಆ ಕಾರಣಕ್ಕೋಸ್ಕರ 500 ವರ್ಷಗಳ ಕಾಲ ಹೋರಾಟ ನಡೆದಿತ್ತು. ಅದಾದ ನಂತರ ಅಂದ್ರೆ ಸ್ವಾತಂತ್ರ್ಯ ನಂತರ 1949ನೇ ಇಸ್ವಿನಲ್ಲಿ ಅಲ್ಲಿ ಬಾಬರ್ ಮಸೀದಿ ಒಳಗಡೆ ರಾಮಲಲ ವಿಗ್ರಹ ಪ್ರತ್ಯಕ್ಷ ಆಯಿತು ಅನ್ನುವಂತಹ ಒಂದು ಸುದ್ದಿ ನಾವೆಲ್ಲ ಕೇಳಿದ್ವಿ, ಓದಿದ್ವಿ. ಆದರೆ 1986ರಲ್ಲಿ ಒಂದು ಪ್ರಶ್ನೆ ಬರುತ್ತದೆ DC ಅವರಿಗೆ. ನೋಡಿ, ಆ ಮಂದಿರದಕ್ಕೆ ಏನು ಬೀಗ ಹಾಕಿದ್ದಾರೆ ಅಂದ್ರೆ ರಾಮಲಲ ವಿಗ್ರಹ ಪೂಜೆ ಹೊರಗಡೆಯಿಂದ ನಡೀತಾ ಇದೆ, ಅದನ್ನ ತೆಗಿರಿ ಅಂತ ಕೇಳಿದಾಗ DC ಅವರು ಹೇಳ್ತಾರೆ, ಇದು ಬೀಗ ಹಾಕಿದ್ದಕ್ಕೆ ಏನಾದ್ರು ಇತಿಹಾಸ ಇದೆಯಾ ಅಂತಂದ್ರೆ ಹುಡುಕಿದ್ರೆ ಹುಡುಕೋದಕ್ಕೆ ಸಿಕ್ಕಲ್ಲ. ಹೋಗ್ಲಿ, ಬೀಗವನ್ನ ಯಾವ ಕಾರಣದಿಂದ ಹಾಕಿದ್ದಾರೆ, ಯಾರು ಹಾಕಿದ್ದಾರೆ, ಯಾವುದೇ ಮಾಹಿತಿ ಸಿಗದೆ ಇದ್ದಾಗ ಅದನ್ನ ತೆಗಿರಿ ಅನ್ನುವಂತ ರೀತಿಯಲ್ಲಿ 86ನೇ ಇಸ್ವಿಯಲ್ಲಿ ಇದನ್ನ ಪೂಜೆಗೆ ಮುಕ್ತ ಮಾಡ್ತಾರೆ. ಆದರೆ ಅದಾದ 2-3 ವರ್ಷಕ್ಕೆ
RSS ನವರು ಅಂದ್ರೆ ವಿಶ್ವ ಹಿಂದೂ ಪರಿಷತ್ತು, RSS ನ ಒಂದು ಪರಿವಾರ ಸಂಘಟನೆ, ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಶ್ರೀರಾಮ ಜನ್ಮಭೂಮಿ ಆ ಸ್ಥಳದಲ್ಲಿ ಮಂದಿರವನ್ನ ಕಟ್ಟಬೇಕು ಅಂತ ಒಂದು ಹೋರಾಟ ಅಂದ್ರೆ ರಥಯಾತ್ರೆಗಳನ್ನ ಪ್ರಾರಂಭ ಮಾಡ್ತಾರೆ. ಆ ರಥಯಾತ್ರೆಯ ನಂತರ ಈ ಅಡ್ವಾಣಿಯವರು ರಥಯಾತ್ರೆ ಮಾಡ್ತಾರೆ. ಇಲ್ಲಿ 2 ರಥಯಾತ್ರೆಯನ್ನ ನಾನು ಹೇಳ್ತಾ ಇದ್ದೀನಿ. ಒಂದನೇದು ಇಟ್ಟಿಗೆ ರಥಯಾತ್ರೆ ಅಂತ ಹೇಳಿ, ಇನ್ನೊಂದು ಪ್ರಚಾರದ ಆಂದೋಲನಕ್ಕೆ ರಾಜಕೀಯಕ್ಕೆ ಮಾಡಿದಂತಹ ಅಡ್ವಾಣಿಯವರ ರಥಯಾತ್ರೆ. ನಾನು ಯಾಕೆ ಈ ಇತಿಹಾಸ ಹೇಳ್ತಾ ಇದ್ದೀನಿ ಅಂದ್ರೆ, ಮಂದಿರದಲ್ಲಿ ಯಾಕೆ ಕಳವಾಗಿದೆ, ಹೇಗೆ ಕಳವಾಗಿದೆ ಅನ್ನೋಂಥದಕ್ಕೆ ನಾನು ಈ ವಿಚಾರ ಹೇಳದಿರ ಇದ್ರೆ ಜನಸಾಮಾನ್ಯರಿಗೆ ಇದು ಪೂರ್ತಿ ಅರ್ಥವಾಗೋದಿಲ್ಲ. ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಈ 89ರಲ್ಲಿ RSS ನವರು ರಾಮ ಜನ್ಮಭೂಮಿಯಲ್ಲಿ ರಾಮ ಜನ್ಮಭೂಮಿಯ ಇದರಲ್ಲಿ ಬಾಲ ವಿಗ್ರಹನ ಮಂದಿರವನ್ನ ಕಟ್ಟಬೇಕು ಅಂತ ಹೇಳಿ ಪ್ರತಿ ಹಳ್ಳಿಗಳಿಂದ ಇಟ್ಟಿಗೆ ಪೂಜೆ ಮಾಡಿ ಅದನ್ನ ತಗೊಂಡೋಗಿ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟಬೇಕು ಅನ್ನುವಂತ ಒಂದು ಇದನ್ನ ಸುದ್ದಿಯನ್ನ ಮತ್ತೆ ಯಾತ್ರೆಯನ್ನ ಮಾಡ್ತಾರೆ. ಆಗ ಪ್ರತಿಯೊಂದು ಗ್ರಾಮದಿಂದ ನಮ್ಮೂರಿಂದ ಅಯೋಧ್ಯೆಗೆ ಇಟ್ಟಿಗೆ ಹೋಗ್ಬೇಕು ಅನ್ನುವಂತ ಭಕ್ತಿ ಭಾವನೆಯಿಂದ ತಲೆ ಮೇಲೆ ಇಟ್ಟಿಗೆಯನ್ನು ಹೊತ್ತು ಅದರ ಜೊತೆಗೆ ಹಣ ಸಹಿತ ಸಂಗ್ರಹ ಮಾಡಿ ಕೊಡ್ತಾರೆ. ಆ ಹಣ ಎಷ್ಟು ಅಂದ್ರೆ ಕನಿಷ್ಠ ಪ್ರತಿಯೊಬ್ಬರಿಂದ ₹1.25 ಹೆಚ್ಚಿಗೆ ಕೊಡೋರು ಕೊಡಬಹುದು. ಅವತ್ತಿನ ಕಾಲಕ್ಕೆ ಅತಿ ಹೆಚ್ಚು ಅಂದ್ರೆ ಸಾವಿರಗಳು ಅಥವಾ 1 ಲಕ್ಷ ಅಷ್ಟೇ ಇತ್ತು. ಆದರೂ ಇಡೀ ದೇಶದ ಎಲ್ಲ ಹಳ್ಳಿಗಳಿಂದ ಅಲ್ಲಿ ಸಂಗ್ರಹ ಆಗಿದ್ದು 1400 ಕೋಟಿ ಅಂತ. ಅದೇ ಸಂದರ್ಭದಲ್ಲಿ ಕರಸೇವೆ ಮಾಡಬೇಕು ಅಂತ ಹೇಳಿ ಒಂದ್ಸಲಿ ಹೋಗ್ತಾರೆ. ಅಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಆ ಸಂದರ್ಭದಲ್ಲಿ ಇದ್ದರಿಂದ ಒಂದ್ಸಲಿ ವಿಫಲ ಆಗತ್ತೆ. ಅದಾದ ನಂತರ 2ನೇ ಬಾರಿಗೆ 1992 ಡಿಸೆಂಬರ್ 6ನೇ ತಾರೀಕು ಅಲ್ಲಿದ್ದಂತಹ ಬಾಬರ್ ಕಟ್ಟಡವನ್ನು ಒಡೆದಾಕ್ತಾರೆ. ಅಲ್ಲಿ ಒಡೆದಾಕಿ ಅದೇ ಜಾಗದಲ್ಲಿ ಒಂದು ತತ್ಕಾಲದ ಒಂದು ಸಣ್ಣ ಟೆಂಟ್ನಲ್ಲಿ ರಾಮನ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿಂದ ಪೂಜೆ ನಡ್ಕೊಂಡ್ ಬರ್ತದೆ. ಈಗ ನಾನು 1400 ಕೋಟಿ ಸಂಗ್ರಹ ಆಯ್ತು ಅಂತ ಹೇಳಿದೆ, ಅದು ಒಂದು ಪೆಂಡಿಂಗ್ ಅಲ್ಲಿ ಇರುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಡೆಪಾಸಿಟ್ ಆಗಿರುತ್ತೆ. ಸೊ ಅವಾಗ್ಲೇನೆ ಸಂಗ್ರಹ ಆಗಿತ್ತು. ಆದರೆ 30 ವರ್ಷಗಳವರೆಗೆ ಅದು ಎಲ್ಲೋ ಒಂದ್ ಕಡೆ ಡೆಪಾಸಿಟ್ ಆಗಿರಬೇಕು ಲೆಕ್ಕದ ಪ್ರಕಾರ. ಅದು ಏನಾಗಿತ್ತು ಅಂತ ಗೊತ್ತಿಲ್ಲ, ಇರ್ಲಿ, ಸ್ಪಷ್ಟತೆ ಇಲ್ಲ, ಅದರ ಸ್ಪಷ್ಟತೆ ಇಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಆ ಏನು ಜಾಗ ಇತ್ತಲ್ಲ, ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ಗೆ. ಆ ಜಾಗ ಏನಿದೆ, ಆ ಜಾಗ ನಿರ್ಮೋಹಿ ಅಖಾಡ ಅವರು ಬಾಲರನಿಗೆ ಪೂಜೆ ಮಾಡ್ತಾ ಇದ್ದಂತು. ಅವರು ಕೂಡ ಹೈಕೋರ್ಟ್ಗೆ ಹೋಗ್ತಾರೆ. ಅದು ಬಾಬರ್ ಮಸೀದಿ ಇದ್ದ ಜಾಗ, ಅದು ನಮ್ದು ಅಂತ ಹೇಳಿ ಮುಸಲ್ಮಾನರು ಕೂಡ ಕೋರ್ಟಿಗೆ ಹೋಗ್ತಾರೆ. ಟೆಂಟ್ ಹಾಕಿರೋ ಜಾಗ ಹೇಳ್ತಾ ಇರೋದು. ಆದರೆ ಅದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು 2 ಎಕರೆ 77 2.77 ಏಕರ್ಸ್ ಜಾಗವನ್ನ ವಿಶ್ವ ಹಿಂದೂ ಪರಿಷತ್ನವರು ಖರೀದಿ ಮಾಡ್ತಾರೆ. ಅದು ಕೂಡ ಕೋರ್ಟಿಗೆ ಹೋಗಿರುತ್ತೆ. ಆದರೆ ನಿರಂತರವಾಗಿ ನಿರ್ಮೋಹಿ ಅಖಾಡದವರು ಅದರ ಮೂಲ ವಾರಸುದಾರರು, ಹೋರಾಟ ಮಾಡ್ಕೊಂಡ್ ಬಂದವರು ತುಂಬಾ ವರ್ಷಗಳಿಂದ ಅವರು. ಆದರೆ ಆ ಹೋರಾಟಕ್ಕೆ ಕೈ ಜೋಡಿಸ್ತಂತೆ ಅಥವಾ ಅದನ್ನ ನಾವು ಮಂದಿರ ಕಟ್ತೀವಿ ಅಂತ ಹೊರಟಂತವರು RSS ನ ಅಂಗಸಂಸ್ಥೆ ವಿಶ್ವ ಹಿಂದೂ ಪರಿಷತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. 2019ರಲ್ಲಿ ಅದು ತೀರ್ಪು ಬರುತ್ತೆ. ಇಡೀ ದೇಶದ ಜನರ ಭಾವನೆಗಳು, ಭಕ್ತಿ, ಅವರ ಶ್ರದ್ಧೆ, ಈ ಕಾರಣಕ್ಕೋಸ್ಕರ ಅಲ್ಲಿ ಜಮೀನು ಯಾರಿಗೆ ಸೇರಬೇಕು ಅಂತ ಹೇಳೋದಿಲ್ಲ, ನೇರವಾಗಿ ಆ ಜಾಗದಲ್ಲಿ ರಾಮ ಜನ್ಮಭೂಮಿಯ ಮಂದಿರವನ್ನ ಕಟ್ಟಬೇಕು. ಮಂದಿರ ಕಟ್ಟುವಂತದಕ್ಕೆ ಒಂದು ಟ್ರಸ್ಟ್ ಅನ್ನ ಸರ್ಕಾರ ರಚನೆ ಮಾಡಬೇಕು, ಅಂದ್ರೆ ಸರ್ಕಾರದ ಟ್ರಸ್ಟ್ ಅಂತ ಹೇಳಿ ಆದೇಶ ಮಾಡುತ್ತೆ. ಆಗ ಉತ್ತರ ಪ್ರದೇಶ ಸರ್ಕಾರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ರಚನೆ ಮಾಡುತ್ತೆ. ಅದಾದ ನಂತರ ಜನ್ಮಭೂಮಿಯಲ್ಲಿ ಮಂದಿರವನ್ನ ಕಟ್ಟೋದಕ್ಕೆ ಆ ಟ್ರಸ್ಟಿನ ಮುಖ್ಯಸ್ಥರಾದಂತ ಅಂದ್ರೆ ಸರ್ಕಾರ ನೇಮಿಸಿದಂತ ನೃಪೇಂದ್ರ ಮಿಶ್ರಾ ಅವರು ಮಂದಿರವನ್ನ ಕಟ್ಟೋದಕ್ಕೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಅದೇ ರೀತಿಯಲ್ಲಿ ಆ ಟ್ರಸ್ಟ್ ನಲ್ಲಿ ಯಾರ್ಯಾರು ಇರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದರಲ್ಲಿ ನಿರ್ಮೋಹಿ ಅಖಾಡ ಅದರ ಮಂದಿರದ ಮೂಲ ವಾರಸುದಾರ ಇರೋದ್ರಿಂದ ಅವರಿಗೆ ಗೌರವದ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿತ್ತು. ಅಲ್ಲದೆ ಸಾರ್ವಜನಿಕರನ್ನ 2-3 ತಗೋಬೇಕು ಅಂತ ಹೇಳಿದ್ರು. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ನ ಅಶೋಕ್ ಸಿಂಘಾಲ್, ಪೇಜಾವರ ಮಠಾಧೀಶರಾದಂತ ಅವತ್ತಿನ ಇವರನ್ನು ತಗೊಂಡಿದ್ರು. ಆದರೆ ಕೇವಲ ಆ ಕೋರ್ಟ್ ಆದೇಶದ ಕೆಲವೇ ತಿಂಗಳುಗಳಲ್ಲಿ ರಾಮ ಮಂದಿರದ ಆ ಜನ್ಮಭೂಮಿಯಲ್ಲಿ ಮಂದಿರ ಕಟ್ಟಬೇಕು ಅಂತ ಹೇಳಿ ಈ ಏನು ಅಶೋಕ್ ಸಿಂಘಾಲ್ ಅಥವಾ ಅವರ ವಾರಸುದಾರ ಏನಿದ್ರಲ್ಲ ಅವರುಗಳು ಅಲ್ಲಿ ಮಂದಿರವನ್ನ ಕಟ್ಟಲಿಕ್ಕೆ ಅಲ್ಲಿ ಮುಂದಾಗ್ತಾರೆ. ಅದಕ್ಕೋಸ್ಕರ ಇಡೀ ದೇಶಾದ್ಯಂತ ಹಣ ಸಂಗ್ರಹ ಮಾಡಲಿಕ್ಕೂ ಮುಂದಾಗ್ತಾರೆ.
ಆಲ್ರೆಡಿ ಮೊದಲು ಸಂಗ್ರಹ ಇತ್ತಲ್ಲ ಹಣ. ಹಣ ಸಂಗ್ರಹ ಆಗಿತ್ತು, ಆದರೂ ಮತ್ತೆ ಹಣ ಸಂಗ್ರಹ ಮಾಡ್ಲಿಕ್ಕೆ ಹೋಗ್ತಾರೆ. ಎಷ್ಟಾಗಿತ್ತಂದ್ರೆ ನೀವು ಅವಾಗ್ಲೇ 1400 ಕೋಟಿ. ಆದ್ರೆ ಅದನ್ನ FD ಮಾಡಿಟ್ಟಿದ್ದಾರೆ. ಸಾಮಾನ್ಯ ಬಡ್ಡಿ ದರ ಅದನ್ನ ಲೆಕ್ಕ ಹಾಕಿದ್ರು ಕಡಿಮೆ ಅಂದ್ರೆ 22,000 ಕೋಟಿಗಳು ಆಗಬೇಕಾಗಿತ್ತು. ಆದರೆ ಅಂದಾಜು ಆದರೆ ಅದು ಏನಾಯ್ತು ಅಂತ ಗೊತ್ತಿಲ್ಲ. ಹೋಗ್ಲಿ, ಅದರ ಅರ್ಧದಷ್ಟಾದ್ರೂ ಆಗ್ಬೇಕಲ್ಲ. ಅದು ಈ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರಕ್ಕೆ ಟ್ರಸ್ಟ್ಗೆ ಹಸ್ತಾಂತರ ಆಯ್ತಾ ಗೊತ್ತಿಲ್ಲ. ಆದ್ರೆ ನಾವೊಂದು ಹೇಳಬಹುದಾದಂತದ್ದು, ಆ ದುಡ್ಡನ್ನ ತಿಂದು ತೆಗೆಬಿಟ್ಟಿದ್ದಾರೆ. ಯಾರು? RSS ನ ಮುಖಂಡರು. ಅವತ್ತಿನ ಏನು ವಿಶ್ವ ಹಿಂದೂ ಪರಿಷತ್ತು ಅದರ ಹಿಡಿತಾ ಇರುವಂತದ್ದು RSS ನವರು ತಿಂದಿದ್ದಾರೆ ಅಂತ ನಾವು ನೇರವಾಗಿ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಯಾವುದೇ ಪಾರದರ್ಶಕತೆ ಇಲ್ಲ. ಅಲ್ಲ, ನಿಮ್ಮ ಹತ್ರ ಇದ್ರ ಬಗ್ಗೆ ದಾಖಲೆಗಳು ದಾಖಲೆಗಳಿಲ್ಲ. ಹೆಂಗ ಆರೋಪ ಮಾಡ್ತೀರಿ ನೀವು? RSS ಬೇನಾಮಿ. ಎಲ್ಲಿಂದ ದಾಖಲೆ ಕೊಡ್ತೀರಾ? RSS ಬೇನಾಮಿ ಅಂತಂದಾಗ ಅವ್ರದೇ ದಾಖಲೆ ಇದ್ದಾಗ ನೀವು ದುಡ್ಡಿಗೆ ಎಲ್ಲಿಂದ ದಾಖಲೆ ಕೊಡ್ತೀರಾ? ಹಾಗಾಗಿ ನೀವು ಆರೋಪ ಮಾಡ್ತಾ ಇದ್ರಲ್ಲ, ಆರೋಪಕ್ಕೆ ಸಂಬಂಧ ಏನಾಯ್ತು ಆಗಿದ್ರೆ ಅದನ್ನ ಹೇಳಿ ಸಮಾಜಕ್ಕೆ ಮುಂದೆ. ಇಲ್ಲಿವರೆಗೆ ಯಾವುದೇ ಮಾಧ್ಯಮದಲ್ಲಿ ಬಂದಿಲ್ಲ. ಆಗಿದ್ದಾಗ್ಲೂ ಕೂಡ ಹಾಗಾದ್ರೆ 2ನೇ ಬಾರಿಗೆ ಯಾಕೆ ಹಣ ಸಂಗ್ರಹ ಮಾಡಿದ್ರು? ಇದು ನನ್ನ ಪ್ರಶ್ನೆ ಇದೆ. ಆದರೂ ಇವರಿಗೆ ಬೇಕಾಗಿದ್ದಂಥದ್ದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅವರ ಪ್ರಕಾರ 300 ಕೋಟಿ ದೇವಸ್ಥಾನ ನಿರ್ಮಾಣಕ್ಕೆ, ತೀರ್ಥಕ್ಷೇತ್ರ ಟ್ರಸ್ಟ್ ನಲ್ಲಿ ಅಂದ್ರೆ ಶ್ರೀರಾಮನ ಕಥಾ ಇದನ್ನು ಮಾಡುವಂತಹ ಒಂದು ಪಾರ್ಕ್, ಆ ಪಾರ್ಕಿಗೆ 1500 ಕೋಟಿ, 1,500 ಕೋಟಿ ಬೇಕು ಅಂತ. ಆದರೆ ಆಗಲೇ 1400 ಕೋಟಿ ಸಂಗ್ರಹ ಆಗಿತ್ತು. ಆಗ ಅತಿ ಹೆಚ್ಚು ಅಂದ್ರೆ 1 ಲಕ್ಷ ಕೊಟ್ಟಿರಬಹುದು. ಆದ್ರೆ 2019ರಿಂದ 22ರ ನಡುವೆ ಹಣ ಸಂಗ್ರಹ ಆಯ್ತಲ್ಲ, ಈ ಸಂದರ್ಭದಲ್ಲಿ ಒಬ್ಬರೇ 1 ಕೋಟಿ ಕೊಟ್ಟಿದ್ದಾರೆ, ಒಬ್ಬರೇ 11 ಕೋಟಿಗಳನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಎಷ್ಟು 1000 ಕೋಟಿ ಆಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ರಾಮ ಮಂದಿರ ನಿರ್ಮಾಣದ ನೆಪದಲ್ಲಿ ಶ್ರೀರಾಮ RSS ನವರಿಗೆ ಹಣ ಸಂಗ್ರಹ ಮಾಡಲಿಕ್ಕೆ, ಹಣ ಲೂಟಿ ಮಾಡಲಿಕ್ಕೆ ಎಲ್ಲೋ ಒಂದು ವ್ಯಾಪಾರದ ಅಥವಾ ದುರ್ಬಳಕೆಗೆ ಒಂದು ವಸ್ತು ಆದ ಅಷ್ಟೇ. ಅದು ಭಕ್ತಿಯಿಂದ ಮಂದಿರ ಕಟ್ಟಿದ್ದಲ್ಲ, ಇರ್ಲಿ ಆ ಭಾಗ. ಆದರೆ ದೇವಸ್ಥಾನ ನಿರ್ಮಾಣಕ್ಕೆ ಇವರು ಹೊರಟ ನಂತರ ನಮ್ಮ ಗ್ರಾಮಗಳಿಂದ ಇಟ್ಟಿಗೆ ಹೋಗಿತ್ತಲ್ಲ, ಇಟ್ಟಿಗೆಯಿಂದ ಮಂದಿರ ಕಟ್ತಾರೆ ಅನ್ನುವಂಥದ್ದಿದ್ದು. ಆದ್ರೆ ಅಲ್ಲಿ ಕಲ್ಲಿನಿಂದ ಕಟ್ಟಿದ್ರು, ಭವ್ಯವಾದ ಮಂದಿರವನ್ನ ಕಟ್ಟಿದ್ರು. ಆತುರವಾಗಿ ರಾಮ ಜನ್ಮಭೂಮಿಯನ್ನ ಪೂರ್ತಿ ಮಂದಿರ ನಿರ್ಮಾಣ ಆಗೋದಕ್ಕೆ ಮುಂಚೆ ಚುನಾವಣೆಗೋಸ್ಕರನೇ ಮಂದಿರವನ್ನು ಉದ್ಘಾಟನೆ ಮಾಡಿದ್ರು. ಅದು ರಾಜಕೀಯ ಕೆಸರೆರಚಾಟನು ಬಂತು. ಅಲ್ಲಿ ಶಂಕರಾಚಾರ್ಯ ಮಂದಿರ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿರ್ಲಿಲ್ಲ ಅನ್ಸುತ್ತೆ. ಮಂದಿರ ಪೂರ್ತಿ ಕಂಪ್ಲೀಟ್ ಆಗಿರ್ಲಿಲ್ಲ, ಅರ್ಧನೇ ಆಗಿದ್ದು, ಪೂರ್ತಿ ಇಲ್ಲ. ಅದೇಂಗೆ ಹೇಳ್ತೀರಿ? ಹೌದು, ಆ ನಿರ್ಮಾಣದ ಹಂತ ಅದು 3 ಅಂತಸ್ತು ಇರಬೇಕಾಗಿತ್ತು. ಆದ್ರೆ ಆಗ ಆಗಿದ್ದು 1 ಅಂತಸ್ತು, ಇನ್ನು 2 ಅಂತಸ್ತು ಆಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಶಾಸ್ತ್ರೋಕ್ತ ಇದನ್ನ ಮೀರಿ ಮಂದಿರ ಪೂರ್ತಿ ನಿರ್ಮಾಣ ಆಗೋದಕ್ಕೆ ಮುಂಚೆನೆ ಮಂದಿರದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ತಪ್ಪು ಅಂತೇಳಿ ಇದು ಶಂಕರಾಚಾರ್ಯ ಸ್ವಾಮೀಜಿಗಳು ಅದನ್ನು ವಿರೋಧ ಮಾಡ್ತಾರೆ. ಆ ಯಾರು ವಿರೋಧ ಮಾಡ್ತಾರೆ ಅವರೆಲ್ಲರೂ ಧರ್ಮದ್ರೋಹಿಗಳು ಅಂತ ಪಟ್ಟ ಕಟ್ತಾರೆ RSS ನವರು. ಆದರೂ ಅದನ್ನ ಆಗತ್ತೆ. ಅದಾದ ನಂತರ ಅದನ್ನ ಮತ್ತೆ ನಿರ್ಮಾಣ ಆಗಿದೆ ಈಗ ಪೂರ್ತಿ. ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ಅತ್ಯಂತ ಮುಖ್ಯವಾದಂತ ಭಾಗ ಏನು ಅಂತ ಹೇಳಿದ್ರೆ, ಯಾವುದೇ ವಿಗ್ರಹಗಳು ಅಂದ್ರೆ ಗರ್ಭಗುಡಿಯಲ್ಲಿ ಬರುವಂತ ವಿಗ್ರಹ ಇದೆಯಲ್ಲ, ಅಲ್ಲಿ ಚಿನ್ನ ಬೆಳ್ಳಿ ಪಂಚಲೋಹಗಳ ಇದನ್ನ ಕೆಳಗಡೆ ಹಾಕಿ ಅದರ ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು ಸಂಪ್ರದಾಯ. ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅಂದ್ರೆ ರಾಮನ ಗುಡಿಯ ಗರ್ಭಗುಡಿಗೆ ಚಿನ್ನ ಮತ್ತು ಬೆಳ್ಳಿಯ ಇಟ್ಟಿಗೆಗಳನ್ನ ಕೊಟ್ಟಂತಹ ಮಾರ್ವಾಡಿ ಸಂಘದವರು 200 ಇಟ್ಟಿಗೆಗಳನ್ನ ಕೊಟ್ಟಿದ್ರಂತೆ. ಆ 200 ಇಟ್ಟಿಗೆ ಕೊಟ್ಟಿದ್ದು ಯಾವುದೇ ದಾಖಲೆಗಳಲ್ಲಿ ಇಲ್ಲ ಅಂತ ಈಗ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಅಂದರೆ ಇದನ್ನ ಗಮನಿಸಿದಾಗ ನಾನು ಆಗಲೇ ಆರೋಪ ಮಾಡಿದ್ನಲ್ಲ, ತಾವು ದಾಖಲೆ ಏನು ಅಂತ ಕೇಳಿದ್ರಲ್ಲ, ಆ ದಾಖಲೆ ಗಂಭೀರ ಆರೋಪ. ನೀವೇನ್ ಮಾಡ್ತಾ ಇರೋ ಸಾಮಾನ್ಯ ಆರೋಪ. ಹೌದು, ಗಂಭೀರ ಆರೋಪ. ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದ್ರೆ ಅದಕ್ಕೆ ದಾಖಲೆ ಏನು ಅಂದ್ರೆ, ಈಗ 200 ಇಟ್ಟಿಗೆಗಳನ್ನ ಕೊಟ್ರೆ, ಬೆಳ್ಳಿಯ ಇಟ್ಟಿಗೆಗಳನ್ನ ಕೊಟ್ರೆ ಅದಕ್ಕೆ ರಸೀದಿ ಹಾಕ್ಬೇಕಾಗಿತ್ತಲ್ಲ. ಆ ರಸೀದಿಯನ್ನ ಕೇಳ್ತಾ ಇದ್ದಾರೆ, ರಸೀದಿಯನ್ನ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ? ರಾಮ ಜನ್ಮಭೂಮಿಯ ಮುಖ್ಯಸ್ಥರು ಅಂದ್ರೆ ಚಂಪಕರಾಯ್, ಮಂದಿರ ಕಟ್ಟಲಿಕ್ಕೆ 19ರ ನಂತರ ಪ್ರಾರಂಭ ಆಯ್ತಲ್ಲ, ಅವರು ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ಬೇರೆ ಬೇರೆಯವರಿಗೆ ಚಿನ್ನದ ಬಿಸ್ಕತ್ಗಳು, ಚಿನ್ನದ ಇಟ್ಟಿಗೆ ಕೊಟ್ಟಿದ್ರಲ್ಲ, ಅದಕ್ಕೂ ಯಾವುದಕ್ಕೂ ರಸೀದಿ ಸಿಕ್ಕಿಲ್ಲ. ಚಿನ್ನ ಬೆಳ್ಳಿ ಇದು ಅನ್ನುವಂಥದ್ದು ಒಂದು ಭಾಗ. ಆದ್ರೆ ರಾಮನಿಗೆ ಬೆಳ್ಳಿ ತೊಡಸಿದಂತಹ ಚಿನ್ನ ಬೆಳ್ಳಿಯ ಪಾದಕೆಗಳು, ಮೈ ಮೇಲಿದ್ದಂತಹ ಚಿನ್ನದ ಹಾರಗಳು ಅಥವಾ ಚಿನ್ನದ ಆಭರಣಗಳು ಇವ್ಯಾವು ಕೂಡ ಇವತ್ತು ಕಾಣ್ತಾ ಇಲ್ಲ, ಕದ್ದಿದ್ದಾವೆ, ಕಳವಾಗಿದ್ದಾವೆ ಅನ್ನುವಂತಹ ಆರೋಪಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ
ಅಲ್ಲಿ ಏನು ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ನೃಪೇಂದ್ರ ಮಿಶ್ರಾ ಅಧ್ಯಕ್ಷರಿದ್ರಲ್ಲ, ಅವರನ್ನ ಪಕ್ಕಕ್ಕೆ ಮಾಡಿ ಇವರೇ RSS ನ ಮುಖಂಡರು ಅದರ ಆಡಳಿತವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಅವರ ಕೈಯಲ್ಲಿ ಏನೂ ಇರಲಿಲ್ಲ. ಯಾವ ಹಿನ್ನೆಲೆಯಿಂದ ಅವರನ್ನು ಹೊರಗಡೆ ಹಾಕಿದ್ರು, ಹೇಗೆ ಹೊರಗಡೆ ಹಾಕಿದ್ರು ಗೊತ್ತಿಲ್ಲ. ಆದ್ರೆ ಡಬಲ್ ಇಂಜನ್ ಸರ್ಕಾರ ಅಂತ ಏನು ಮೋದಿ ಮತ್ತು ಯೋಗಿ ಸರ್ಕಾರ ಇದೆಯಲ್ಲ, ಅವರ ಕೈಯಲ್ಲಿ ಈ ರಾಮ ಮಂದಿರ ಸಿಕ್ಕಿ ನರಳ್ತಾ ಇರೋದಂತೂ ಸತ್ಯ ಆಯ್ತು. ಇಷ್ಟೇ ಅಲ್ಲ, ನಾನು ಇನ್ನೊಂದು ಮುಂದುವರೆದು ನಾನು ಇನ್ನೆರಡು ವಿಚಾರಗಳನ್ನ ಕೇಳ್ತೀನಿ. ರಾಮ ಮಂದಿರದ ಒಂದೊಂದು ಇಂಚು ಕಾಣುವ ಹಾಗೆ ಈ CCTV ಹಾಕಿರ್ತಾರೆ. ಆ CCTVಯ ಕಣ್ಗಾವಲಿನಲ್ಲಿ ಮೊದಲನೆಯದು. ಇನ್ನು ಎರಡನೆಯದು, ಅಲ್ಲಿರೋರೆಲ್ಲರೂ ಕೆಲಸ ಮಾಡುವವರು ಬಹುತೇಕರು 100ಕ್ಕೆ 90-95ರಷ್ಟು ಮೇಲ್ವರ್ಗದವರು. ಇದು ಎರಡನೇದು. ಮೂರನೇದು, ಆ ಹಣ ಎಣಿಸುವಂತಹ ವ್ಯಕ್ತಿಗಳು ಯಾರು, ಅವರು ಬಹುತೇಕ ಮೇಲ್ವರ್ಗದವರೇ ಇರ್ತಾರೆ. ಯಾಕೆಂದ್ರೆ ದೇವಸ್ಥಾನ ಅಂದ್ರೆ ಮೇಲ್ವರ್ಗದವರ ಕೈಯಲ್ಲಿದೆ ಅನ್ನೋಂಥದ್ದು ಬಹಿರಂಗ ಸತ್ಯ. ಇಷ್ಟೆಲ್ಲ ಇದ್ದಾಗಲೂ ದೇವಸ್ಥಾನದ ಹುಂಡಿಯ ಹಣ, ಆ ಹುಂಡಿಗೆ ಕನ್ನ ಹಾಕದವರು ಯಾರು, ಆಭರಣವನ್ನ ಕದ್ದವರು ಯಾರು, ಯಾರ ಕಣ್ಗಾವಲಲ್ಲಿ ಕದ್ರು ಅನ್ನುವಂಥದ್ದನ್ನ ನನಗೆ ನೀವು ಪ್ರಶ್ನೆ ಕೇಳೋದೇ ಆದರೆ, ಅದರ ಮುಖ್ಯಸ್ಥರಿದಾರಲ್ಲ ಚಂಪಕರಾಯ್, RSS ನ ಪ್ರಚಾರಕರು, RSS ನ ಮುಖ್ಯಸ್ಥರು. ಇನ್ನೊಬ್ರು ಇದ್ದಾರೆ, ಅವರ ಹೆಸರು ಗೋಪಾಲ್ ಭಟ್ ಅಂತ. ಕರ್ನಾಟಕದಲ್ಲಿ ಅವರನ್ನ ಗೋಪಾಲ್ ಭಟ್ ಅಂತ ಕರೀತಾ ಇದ್ರು. ಅವರು ಅಲ್ಲಿ ಗೋಪಾಲ್ ರಾವ್ ಅಂತ ಕರ್ಸ್ಕೊಂತಾ ಇದ್ದಾರಂತೆ. ಆ ಗೋಪಾಲ್ ರಾವ್ ಅವರ ಹಿಡಿತದಲ್ಲಿ ಈ ಮಂದಿರದ ನಿರ್ಮಾಣ ಆಯಿತು. ಹಾಗಿದ್ದರೆ ಇನ್ನೆಷ್ಟು ಜನರಿಂದ ಬಂದಿರೋ ನಿರ್ಮಾಣ ಸಂದರ್ಭದಲ್ಲಿ ಚಿನ್ನದ ಇಟ್ಟಿಗೆಗಳು, ಬೆಳ್ಳಿಯ ಇಟ್ಟಿಗೆಗಳು ಮತ್ತು ಬೇರೆ ಬೇರೆ ಹಣ ಇನ್ನೆಷ್ಟು ದುರ್ಬಳಕೆ ಆಗಿದೆಯೋ ಗೊತ್ತಿಲ್ಲ. ಆದರೆ CCTVಯ ಕಣ್ಗಾವಲಿನಲ್ಲಿಯೇ ಇಷ್ಟು ದೊಡ್ಡ ಮಟ್ಟದ ಕಳವು ಪ್ರಕರಣ ಏನು ಕನ್ನ ಹಾಕಿರುವಂತದ್ದನ್ನು ಗಮನಿಸಿದರೆ, ರಾಮ ಕೇವಲ RSS ಸಂಘ ಪರಿವಾರದವರಿಗೆ ಹಣ ಲೂಟಿಗೆ ಮಾತ್ರ ಅದು ಪ್ರಯೋಗದ ವಸ್ತು ಆಗಿದೆಯಾ ಅಥವಾ ದುರ್ಬಳಕೆಗೆ ಕಾರಣ ಆಗಿದೆಯಾ? ಇದನ್ನ ಗಮನಿಸಿದರೆ ನಾನು ಹಳೆಯದನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ. RSS ನವರು ಪ್ರತಿ ಶಾಖೆಗಳಲ್ಲಿ ಹೇಳ್ತಾ ಇದ್ರು, ನಮ್ಮ ದೇಶದ ದೇವಸ್ಥಾನಗಳ ಮೇಲೆ ಮೊಘಲರು ಮುಸಲ್ಮಾನರ ಆಕ್ರಮಣಗಳಾಯಿತು, ದೇವಸ್ಥಾನಗಳನ್ನ ಒಡೆದ್ರು, ಹುಂಡಿಗಳನ್ನ ಒಡೆದ್ರು, ದುಡ್ಡಿಯನ್ನ ಲೂಟಿ ಮಾಡಿದ್ರು, ನಿಧಿಗಳನ್ನ ಲೂಟಿ ಮಾಡಿದ್ರು ಅಂತ. ಆಗಿದ್ದರೆ ಆ ಗಜನಿ ಮಹಮ್ಮದ್, ಗೋರಿ ಮಹದ್ ಅವರೇನು ಈ ದೇಶಕ್ಕೆ ಬಂದ್ರಲ್ಲ, 18 ಬಾರಿ ಆನೆಗಳ ಮೇಲೆ, ಕುದುರೆಗಳ ಮೇಲೆ ಮೂಟೆಗಳನ್ನ, ಚಿನ್ನ ಬೆಳ್ಳಿ ಆಭರಣಗಳನ್ನ ಹೊತ್ತೊಯ್ದ್ರು ಅಂತ ಹೇಳಿದ್ರಲ್ಲ, ಅದಕ್ಕಿಂತಲೂ ಹೆಚ್ಚು ಇಡೀ ದೇಶದ ಎಲ್ಲ ಭಕ್ತರ ಭಾವನೆಗಳಿಗೆ ಬೆಂಕಿ ಇಟ್ಟು ಆ ಭಕ್ತರ ಭಕ್ತಿಗೆ ಕನ್ನ ಹಾಕಿ ಅವರಿಗೆ ದ್ರೋಹ ಬಗೆದು ಹುಂಡಿಯ ಹಣವನ್ನ ಕದ್ದಿದಾರಲ್ಲ, ಇದು ಅಕ್ಷಮ್ಯ ಅಪರಾಧ. ಈ ಸಂದರ್ಭದಲ್ಲಿ ಮಂದಿರಕ್ಕೆ ಉಸ್ತುವಾರಿ ಇದ್ದಂತಹ ಚಂಪಕರಾಯ್ ಮತ್ತೆ ಗೋಪಾಲ್ ಭಟ್ ಅವರ ಮೇಲೆ SIT ರಚನೆ ದೂರು ದಾಖಲಾಗಬೇಕಾಯ್ತು, FIR. ಆದರೆ 22-23ನೇ ಇಸ್ವಿನಲ್ಲೇನೆ ಈ ಅಕ್ರಮ ನಡೀತಾ ಇದೆ, ಕಳ್ಳತನ ಆಗ್ತಾ ಇದೆ ಅನ್ನುವಂತ ಆರೋಪಗಳನ್ನ ಅವತ್ತು ಆ ಭಾಗದಲ್ಲಿದ್ದಂತಹ ಒಬ್ಬ ಸಬ್ಸೆಕ್ಷನ್ ಅಂದ್ರೆ ಹಣ ಎಣಿಕೆಯ ಒಂದು ವಿಭಾಗದಲ್ಲಿದ್ದಂತಹ ಒಬ್ಬ ಮುಖ್ಯಸ್ಥ ಚಂಪಕರಾಯ್ಗೆ ದೂರಿ ಹೇಳಿದಾಗ ಆ ವ್ಯಕ್ತಿಯನ್ನೇ ಕಿತ್ತಾಕ್ತಾರೆ. ಅಂದ್ರೆ ನೀನು ಕಳವಿನ ಆರೋಪ ಯಾರ ಮೇಲೆ ಆಗ್ತಾ ಇದೀಯಾ, ರಾಮ ಮಂದಿರದ ನಿರ್ವಹಣೆ ನಮ್ಮಂತವ್ರ ಮೇಲೆ ಆಗ್ತಿದೆಯಾ ಅಂತ ಆತನನ್ನ ಕಿತ್ತಾಕ್ತಾರೆ. ಆದರೆ ಇದೆಲ್ಲವನ್ನ ಸಹಿಸಿಕೊಂಡಿದ್ದಂತಹ ನೃಪೇಂದ್ರ ಮಿಶ್ರಾ ಈಗ ಹೇಳಿದರೆ ಆಡಳಿತ ಕೈ ತಪ್ಪಿದೆ, ಆಡಳಿತದಲ್ಲಿ ಅಕ್ರಮ ಆಗಿದೆ, ನಿರ್ಮಾಣ ಕಾರ್ಯದಲ್ಲಿ ಅಕ್ರಮಗಳು ನಡೆದಿದೆ ಅನ್ನುವಂಥದ್ದನ್ನ ಅವರು ಹೇಳಿದರೆ ಅದರ ಪತ್ರಿಕಾ ತುಣುಕನ್ನ ನಾನು ನಿಮಗೆ ಕಳಿಸ್ತೀನಿ, ನೀವು ಹಾಕಿ. ಅದರಲ್ಲಿ ಬಾರಿ ಸ್ಪಷ್ಟವಾಗಿ ಹೇಳ್ತಾರೆ, ನಿರ್ಮಾಣ ಕಾರ್ಯದಲ್ಲಿ ಅಕ್ರಮ ಆಗಿದೆ. ಹಾಗಿದ್ರೆ ನಿರ್ಮಾಣ ಕಾರ್ಯ ಅವ್ರ ಕೈಯಲ್ಲಿ ಇರ್ಲಿಲ್ಲ ಅಂತ ಆಯ್ತು. ಯಾರು ಹೇಳ್ತಾರೆ? ಇದು ನೃಪೇಂದ್ರ ಮಿಶ್ರಾ ಹೇಳ್ತಾರೆ. ನೃಪೇಂದ್ರ ಮಿಶ್ರಾ ಹೇಳ್ತಾರೆ ಅಂದ್ರೆ ನಿರ್ಮಾಣ ಕಾರ್ಯ ಅವರು ಮಾಡಿದ್ದಲ್ಲ. ಅವ್ರೇನಿದ್ರು ಮಿಶ್ರಾ ಏನಿದ್ರು ಅವರು? ಮಿಶ್ರಾ ಅವರು ಸರ್ಕಾರದಿಂದ ರಚಿಸಲ್ಪಟ್ಟಂತಹ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ಅಧ್ಯಕ್ಷರಾಗಿದ್ದರು. ಅವರು ಈ ಮಾತನ್ನು ಹೇಳ್ತಿದ್ದಾರೆ ಅಂದ್ರೆ ಅವರಿಂದ ಇವರು ಕಿತ್ಕೊಂಡಿದ್ದಾರೆ ಅಂತ ಆಯ್ತು, ಹೈಜಾಕ್ ಮಾಡಿದ್ದಾರೆ ಅಂತ ಆಯ್ತು. ನಿರ್ಮಾಣ ಕಾರ್ಯ ಮತ್ತು ಆಡಳಿತ ಎರಡವನ್ನು ಅವರಿಂದ ಹೈಜಾಕ್ ಮಾಡಿದ್ದಾರೆ ಅಂತ ಆಯ್ತು. ಇಂತಹ ಕಾಲಘಟ್ಟದಲ್ಲಿ ಅಲ್ಲಿ ನಡೆದಿರೋದೇ ಬರೀ ಅಕ್ರಮ.
ಇವತ್ತು ಮಾತ್ರ ಅಲ್ಲ ನಡೆದಿರೋದು, ಮಂದಿರ ಪ್ರಾರಂಭ ಆಗಿ ಪೂಜೆ ಪ್ರಾರಂಭ ಆಗಿ ಭಕ್ತರು ಅಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಆದಾಗಲಿಂದ ನಿತ್ಯ ನಿರಂತರವಾಗಿ ಅಲ್ಲಿ ಕಳ್ಳತನ ನಡೆದಿದೆ. ಭಕ್ತರ ಹಣದ ಹುಂಡಿಯ ಹಣ ಕಳವಾಗಿದೆ. ಭಕ್ತರು ಏನು ಮಂದಿರ ನಿರ್ಮಾಣಕ್ಕೆ ಏನು ಸಂಗ್ರಹ ಮಾಡಿದ್ರಲ್ಲ, ಆಗಲೂ ಕೂಡ ಅಕ್ರಮಗಳು ನಡೆದಿದ್ದಾವೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನೊಂದು ಹೇಳೋಕ್ಕೆ ಇಚ್ಛೆ ಪಡುವಂಥದ್ದು ಏನಂದ್ರೆ, ಇಡೀ ಜಗತ್ತಿನಲ್ಲಿ ಭಾರಿ ಒಂದು ದೊಡ್ಡ ಒಂದು ಪ್ರಚಾರವನ್ನ ಗಿಟ್ಟಿಸಿ ರಾಮನ ಹೆಸರಿನಲ್ಲಿ ರಾಮ ರಾಜ್ಯವನ್ನ ನಿರ್ಮಾಣ ಮಾಡ್ತೀವಿ, ಅದಕ್ಕೋಸ್ಕರ ರಾಮ ಮಂದಿರ ರಾಮ ರಾಜ್ಯದ ಮೊದಲನೇ ಮೆಟ್ಟಿಲು ಅಂತ ಹೇಳಿದಂತಹ RSS ಅಥವಾ ಅದರ ಮುಖವಾಡ ಬಿಜೆಪಿ ಅವರು ಒಂದು ರಾಮ ಮಂದಿರದಲ್ಲಿ ಇವರ ಯೋಗ್ಯತೆಗೆ ಸರಿಯಾದ ಆಡಳಿತ ನಿರ್ವಹಣೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ, ಇಲ್ಲಿ ಇಷ್ಟೊಂದು ದೊಡ್ಡ ಕಳವಾಗಿದೆ ಅಂದ್ರೆ, ಇಷ್ಟು ದೊಡ್ಡ ಹಣ ದುರ್ಬಳಕೆ ಆಗಿದೆ ಅಂದ್ರೆ, ಹಾಗಿದ್ರೆ ಇವರು ರಾಮರಾಜ್ಯ ಹೇಗೆ ಕಟ್ಟಬಲ್ಲರು? ಹಾಗಿದ್ರೆ ಇಡೀ ದೇಶದಲ್ಲಿ ಇನ್ನೆಷ್ಟು ಕೋಟಿಯನ್ನ ಲೂಟಿ ಹೊಡಿಬಹುದು? ಇದನ್ನ ಗಮನಿಸಿದಾಗ ನನಗೆ ಅನ್ಸುತ್ತೆ RSS ನ ಕಚೇರಿಗಳು ಈಗ ಅಲ್ಲಲ್ಲೇ ತಲೆ ಎತ್ತಿದಾವೆ. ರಾಮನ ಈ ಉಂಡಿ ಹಣ ಬೆಂಗಳೂರಿನಲ್ಲಿ ಒಂದು ಕಾರ್ಯಾಲಯ ಕಟ್ಟಿದ್ದಾರೆ, ಉತ್ತುಂಗ ಅಂತ ಹೇಳಿ. ಅದೇ ರೀತಿಯಲ್ಲಿ ದೆಹಲಿಯಲ್ಲಿ ಒಂದು ಕಾರ್ಯಾಲಯವನ್ನು ಕಟ್ಟಿದ್ದಾರೆ, ಜಂಡೇವಾಲಾ ಅಂತ ಹೇಳಿ. ಆ ಕಾರ್ಯಾಲಯಗಳು ಬಳಕೆ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಅಲ್ಲ, ಈಗ ನೀವು ಈಗ ಇಷ್ಟೆಲ್ಲ ಆರೋಪ ಮಾಡಿದ್ರಿ, ಯಾವಾಗಿಂದ ಆರೋಪ ಮಾಡೇ ಮಾಡ್ತಾ ಇದ್ರಿ. ಒಟ್ಟಿನಲ್ಲಿ RSS ಟಾರ್ಗೆಟ್ ಮಾಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ. RSS ಗುರಿಯಾಗಿಸಿ ನೀವು ಇದು ದುರುದ್ದೇಶಪೂರ್ವಕವಾಗಿ ಆರೋಪ ಮಾಡ್ತಾ ಇದ್ರು ಅಥವಾ ನಿಜವಾಗ್ಲೂ ಆರೋಪ ಮಾಡ್ತಾ ಇದ್ರು ಗೊತ್ತಿಲ್ಲ. ಬಟ್ ಅದೇನೇ ಇದ್ರು, ಈ ಹಗರಣ ಏನೈತಲ್ಲ, ರಾಮ ಮಂದಿರ ದೇಣಿಗೆ ಒಂದು ಇದು ಕಳುವಿನ ಹಗರಣ ಏನೈತಲ್ಲ, ಇದು ಬೆಳಕಿಗೆ ಹೆಂಗ್ ಬಂತು? ಏನಿದು ನೋಡಿ, ನಾನು ಆಗ್ಲೇ ಇದನ್ನ ಹೇಳಿದೆ. ಯಾವ ದೇವಸ್ಥಾನದಲ್ಲಿ ಹುಂಡಿಯ ಈ ಹಣ ಏನು ಕಡತನ ಆಗ್ತಾ ಇದೆ ಅನ್ನುವಂಥದ್ದು ಇದೆಯಲ್ಲ, ಆ ಹಣ ಕಡತನ ಆಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ ಆಭರಣಗಳನ್ನ ಗಮನಿಸಿ, ಆ ಪಾದಕೆಗಳನ್ನ ಗಮನಿಸಿ, ಇದು ಕಳವಾಗಿದೆ, ಇದು ಅಲ್ಲ ಅನ್ನುವಂಥದನ್ನ ಒಂದು ದೂರು ಕೊಟ್ಟಾಗ ಅದೊಂದು ಸ್ವಲ್ಪವೇ ಬೆಳಕಿಗೆ ಬಂದು ಇದ್ರೂ ಇರಬಹುದೇನೋ ಅನ್ನೋದಕ್ಕೋಸ್ಕರ ಯೋಗಿ ಆದಿತ್ಯನಾಥ್ ಅವರು ಒಂದು SIT ಅನ್ನ ರಚನೆ ಮಾಡ್ತಾರೆ. ಅಂದ್ರೆ ಕಳವು ಆಗಿದೆ ಅಂತ ದೂರು ಕೊಟ್ಟಾದ್ಮೇಲೆ ಸಹಜವಾಗಿ FIR ಆಗ್ಬೇಕಾಯ್ತು. SIT ಅವಶ್ಯಕತೆ ಏನಿತ್ತು? ದೂರು ಯಾರು ಕೊಟ್ಟರು ಅಂತ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾನೆ. ಆ ಕಾರಣದಿಂದ SIT ರಚನೆ ಆಗುತ್ತೆ. SIT ರಚನೆ ಒಂದು ವಾರ ನಡೆಸಿದ ನಂತರ ಯಾರೋ ಕೆಳ ಹಂತದ 8 ಜನರನ್ನ ಅವ್ರನ್ನ ತನಿಖೆ ಮಾಡಿ, 42 ಜನರನ್ನ ತನಿಖೆ ಮಾಡಿ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಆಗ್ಬೇಕಾಗಿದ್ದೇನು ಅಂದ್ರೆ, ನಾನು ಆಗ್ಲೇ ಪ್ರಾರಂಭದಲ್ಲಿ ಒಂದು ವಿಷಯವನ್ನ ಪ್ರಸ್ತಾಪ 8 ಜನರನ್ನ ಅರೆಸ್ಟ್ ಮಾಡಿದಾರೆ ಅಂತ ಹೇಳ್ತೀರಿ. ಅವ್ರು ಯಾರು? ಅವರು ಅಲ್ಲಿ ಅಲ್ಲಿ ನೌಕರಸ್ಥರು, ಸಿಬ್ಬಂದಿಗಳು, ದೇವಸ್ಥಾನದಲ್ಲಿ ಇರುವಂತಹ ಸಿಬ್ಬಂದಿಗಳು. ಆದ್ರೆ ನಾನು ಆಗಲೇ ಹೇಳಿದೆ, ಒಂದು ದೇವಸ್ಥಾನದ ಒಂದೊಂದು ಮೂಲೆ ಒಂದೊಂದು ಇಂಚು ಕೂಡ ಕಾಣುವಾಗೆ CCTVಗೆ ಸಾಕಷ್ಟು ಹಣ, ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ CCTV ಹಾಕಿದಾಗ CCTV ಕಣ್ಣಿಗೆ ಮಣ್ಣೆರಚಿ ಯಾರು ಹಣವನ್ನ ಹೊತ್ಕೊಂಡೋದ್ರು, ಹೇಗೆ ಹೊತ್ಕೊಂಡೋದ್ರು, ಇದು ಒಂದು ಭಾಗ. ಆದ್ರೆ ಹಣ ಕೌಂಟ್ ಮಾಡ್ತಾರಲ್ಲ, ಕೌಂಟ್ ಮಾಡುವಂತಹ ಸಂದರ್ಭದಲ್ಲಿ ಏನೂ ಇರೋದಿಲ್ಲ, ತಮಗೆ ಗೊತ್ತಿರುತ್ತೆ, ಒಂದು ಪಂಚೆ ಮಾತ್ರ ಇರುತ್ತೆ ಹಣ ಕೌಂಟ್ಗೆ ಹೋಗುವಂತವ್ರು. ಅಂತವ್ರು ಆಗಿದ್ರೆ ಕೋಟಿ ಕೋಟಿ ಹಣವನ್ನ ಹೇಗೆ ಹೊರಗಡೆ ತಗೊಂಡೋದ್ರು? ಒಂದು 500 ರೂಪಾಯಿನ ಒಂದು ಬಂಡ್ಲ್ ಹೊರಗಡೆ ಹೋಗ್ಬೇಕಂತ ಅನ್ನೋದು ಗೊತ್ತಾಗತ್ತೆ, ಲೆಕ್ಕ ಬೇಕಲ್ಲ, ಅಂತದ್ದು ಗೊತ್ತಾಗತ್ತೆ. ಅಂದರೆ ಇವತ್ತು ಅವ್ರು ಹೇಳ್ತಾ ಇರೋ ಪ್ರಕಾರ 700-800 ಕೋಟಿಗಳು 7 ಕೋಟಿಗಳು ಅಂತ ಹೇಳ್ತಾರೆ. ಇದು ಭಾರಿ ದೊಡ್ಡ ಮಟ್ಟದ ಮತ್ತು ದೊಡ್ಡ ಮಟ್ಟದ ಆಭರಣಗಳ ಕಳವಾಗಿದೆ. ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು, ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ RSS ಪ್ರಮುಖ ಪಾತ್ರ ಇದೆ. RSS ನವರು ಪ್ರಮುಖ ಪಾತ್ರ ಇರೋದ್ರಿಂದ ಇವರು ಏನು ಹಣ ಆಸ್ತಿಯನ್ನ ಮಾಡ್ಕೊಂಡಿದಾರಲ್ಲ, ಅದಕ್ಕೆ ವೈಟ್ ಮನಿಯಾಗಿ ಬೇರೆ ಬೇರೆಯವರ ಕಡೆಯಿಂದ ತಗೊಂಡಿದಾರ ಗೊತ್ತಿಲ್ಲ. ಆದ್ರೆ ಇದನ್ನ ಸಂಪೂರ್ಣ ತನಿಖೆ ಆಗ್ಬೇಕಾಗಿರುವಂತದ್ದು, ಅವರ ಏನು ಮೈಂಡ್ ಮ್ಯಾಪಿಂಗ್ ಕೂಡ ಆಗ್ಬೇಕಾಗಿದೆ. ಯಾರ್ದು ಅಂತಂದ್ರೆ ಗೋಪಾಲ್ ಭಟ್ ಮತ್ತು ಚಂಪಕರಾಯ್ ಅವರದು. ಅವಾಗ ಮಾತ್ರ ಸತ್ಯ ಹೊರಗಡೆ ಬರುತ್ತೆ. ಆದರೆ ದುರ್ದೈವ, ಯಾರೋ ಸಣ್ಣ ವ್ಯಕ್ತಿಗಳನ್ನ ಇವರು ಅರೆಸ್ಟ್ ಮಾಡಿ ಅವ್ರ ತಲೆಗೆ ಕಟ್ಟಿ ಇದರಿಂದ ಪೂರ್ತಿ ಬಚಾವ್ ಮಾಡ್ತಾರ ಗೊತ್ತಿಲ್ಲ. ಆದ್ರೆ ಇದೇ ಸಂದರ್ಭದಲ್ಲಿ ನಾನು ಮುಖ್ಯವಾದಂತಹ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ದೇಶದ, ಇಡೀ ಜಗತ್ತಿನ ಗಮನವನ್ನು ಸೆಳೆದಂತಹ ರಾಮ ಮಂದಿರದ ನಿರ್ಮಾಣಕ್ಕೆ, ಪ್ರಾಣ ಪ್ರತಿಷ್ಠಾಪನೆಗೆ ಮುಂದೆ ಬಂದಂತವರು ಮೋದಿಯವರು. ಇವತ್ತಿನವರೆಗೆ, ಈಗ ಕಳೆದ 10-15 ದಿವಸದಿಂದ ಈ ವಿಚಾರ ಚರ್ಚೆಯಲ್ಲಿದೆ. ಆದ್ರೆ ಮೋದಿಯವರು ಒಂದೇ ಒಂದು ಶಬ್ದವನ್ನು ಮಾತನಾಡಲಿಲ್ಲ. ಯಾಕೆ ಅಂದ್ರೆ ಮೋದಿಯ ಒಂದು ಅಧಿಕಾರದ ಕೀರ್ತಿಗೋಸ್ಕರ
ಅವರ ಹೆಸರು ಮುಂದೆ ಬರಬೇಕಾಯಿತು, ಅವರ ಚಿತ್ರಗಳು ಮುಂದೆ ಬರಬೇಕಾಯಿತು, ಅದಕ್ಕೆ ಮಾತ್ರ ಬಂದ್ರು. ಇವತ್ತು ಈ ಕಳವಿಗೆ ಸಂಬಂಧಪಟ್ಟಾಗೆ ಒಂದೇ ಒಂದು ಶಬ್ದವನ್ನ ಮಾತಾಡ್ತಾ ಇಲ್ಲ. ಯಾಕೆ? ಅವ್ರ ತಲೆಗೆ, ಮೆದುಳಿಗೆ, ನಾಲಿಗೆಗೆ ಸಂಬಂಧ ಇಲ್ವೋ? ನೀವು ಅವರ ಭಕ್ತಿ ಭಾವನೆಗಳಿಗೆ, ಈ ದೇಶದ ಇಡೀ ಜಗತ್ತಿನ ಏನೊಂದು ರಾಮ ಭಕ್ತರಿದ್ದಾರೆ ಅಂತ ರಾಮ ಭಕ್ತರಿಗೆ ದ್ರೋಹ ಮಾಡೋದಕ್ಕೋಸ್ಕರ ಮೌನ ಸಮ್ಮತಿಯನ್ನ ಸೂಚಿಸಿ ಕಳವಿಗೆ ಸಹಕಾರ ಕೊಡ್ತಾ ಇದ್ರು. ಇದನ್ನ ಗಂಭೀರವಾಗಿ ನಾನು ಕೇಳಬೇಕಾಗಿದೆ. ಅಲ್ಲ, ಈ ವಿಚಾರದಲ್ಲಿ ಮೋದಿ ಅವರನ್ನ ಯಾಕೆ ಕೇಳ್ಕೊಂಡ್ ಬರ್ತೀರಿ? ಯೋಗಿ ಅವರು ಅಲ್ಲೇ ಸಿಎಂ ಆಗಿದಾರಲ್ಲ, ಅವರೇ ಅಲ್ಲೇ ಆಡಳಿತ ನಡೆಸ್ತಾ ಇದ್ದಾರೆ. ಮೋದಿ ಮತ್ತೆ ಯೋಗಿ ಇವತ್ತು ಇಡೀ ದೇಶದ RSS ಮತ್ತೆ ಸಂಘ ಪರಿವಾರದವರಿಗೆ ಅಥವಾ ರಾಮ ಮಂದಿರ ನಿರ್ಮಾಣಕ್ಕೆ ಅವರೇ ಮುಖ್ಯಸ್ಥರು. ಅವರಿಬ್ರೆ ಇಬ್ಬರು ಸರಿಯಾಗಿ ಮಾತನಾಡ್ತಾ ಇಲ್ಲ. ಆದ್ರೆ ಇವರು ಹೇಳ್ತಾರೆ ಏನೊಂದು, ನಮ್ಮ ಯೋಗಿ ಆದಿತ್ಯನಾಥ್ ಅವರು 500 ವರ್ಷಗಳು ಕಾದಿದ್ದೀವಿ. ಏನಕ್ಕೆ? ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ. ಸಾಕಷ್ಟು ಜನರಿಗೆ ಅದು ಆಗಿದ್ದರೆ ಸಾವಿರಾರು ಜನ ಸತ್ತಿದಾರಲ್ಲ, ಈಗಲೂ ಜನ ಸಾಯ್ಬೇಕು ಅಂತನ ನಿಮ್ ನಿರೀಕ್ಷೆ? ಸಾಯ್ಬೇಕು ಅಂತನ ಅಲ್ಲ. ನೀವು ನಿಮ್ಮ ಯೋಗಿ ಆದಿತ್ಯನಾಥ್ ಅಥವಾ ಮೋದಿ ಅಂತ ಹೇಳಿದ್ರೆ ಈ ಹಿಂದೂ ರಾಷ್ಟ್ರದ ಸಾಕ್ಷಾತ್ ಭಗವಾನ್ ಧರೆಗಿಳಿದ ದೇವ ಮಾನವ ಅಂತ ಹೇಳುವಂತ ಕಾಲಘಟ್ಟದಲ್ಲಿ ನಿಮ್ಮ ಕಣ್ಣು ಮುಂದೆ ನಡೀತಾ ಇರುವಂತದಕ್ಕೆ ನೀವ್ ಯಾಕೆ ಮಾತಾಡ್ತಾ ಇಲ್ಲ? SIT ರಚನೆ ಮಾಡಿದಾರಲ್ಲ, ಈಗ ಮಾಡಬೇಕಾಗಿದ್ದವರು ಮುಖ್ಯಸ್ಥರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಚಂಪಕ್ ರಾಯ್ ಯಾಕೆ ರಾಜೀನಾಮೆ ಕೊಟ್ರು? ಮೊದಲು ಅವ್ರ ಮೇಲೆ ಕೇಸ್ ಬುಕ್ ಆಗಬೇಕು, ಅವರ ಮೈಂಡ್ ಮ್ಯಾಪಿಂಗ್ ಆಗಬೇಕು. ಯಾರೊಂದು ಗೋಪಾಲ್ ಭಟ್ ಇದ್ದಾರೆ, ಗೋಪಾಲ್ ರಾವ್ ಇದ್ದಾರೆ, ಅವರ ಮೇಲೆ ದೂರು ದಾಖಲಾಗಬೇಕು. ಸತ್ಯ ಯಾವಾಗ ಬರುತ್ತೆ ಅಂದ್ರೆ ಮುಖ್ಯಸ್ಥರನ್ನ ಹಿಡಿದಾಗ. ಮುಖ್ಯಸ್ಥರನ್ನ ಹಿಡದೆ ಕೇವಲ ಕೆಳಗಡೆ ಇರುವಂತವ್ರನ್ನ ಯಾರನ್ನೋ ತಲೆಗೆ ಕಟ್ಟಿ ಅವನ್ ಕದ್ದಿದ್ದಾನೆ ಅಂತ ಹೇಳಿ ಏನೋ ಒಂದು ಮಾಡಿ ಮುಕ್ತಾಯ ಮಾಡೋದಲ್ಲ. ಇದು ಇಡೀ ದೇಶದ 140 ಕೋಟಿ ಜನತೆ ಯಾವ ಒಂದು ರಾಮ ಭಕ್ತಿಗೋ, ರಾಮ ಶಕ್ತಿಗೋ ಅಥವಾ ಆ ರಾಮನ ಒಂದು ಮರ್ಯಾದಾ ಪುರುಷೋತ್ತಮ ಅನ್ನೋ ಗೌರವ ಇದೆಯಲ್ಲ, ಅದಕ್ಕೆ ಮಾಡ್ತಾ ಇರುವಂತ ದ್ರೋಹ ಆಗಿದೆ. ಆದ್ದರಿಂದ ಇದನ್ನ ಆದಷ್ಟು ಬೇಗನೆ ಇದನ್ನ ಸತ್ಯ, ನಿಜವಾದಂತ ಸತ್ಯ ಹೊರಗಡೆ ಬರಬೇಕಾಗಿದೆ. ಸತ್ಯ ಹೊರಗಡೆ ಬರಬೇಕು ಅನ್ನೋದಾದ್ರೆ ಧೈರ್ಯ ಇರಬೇಕು. ಧೈರ್ಯದಿಂದ ಇವತ್ತು ಯಾರು ಮಾತನಾಡ್ತಾ ಇಲ್ಲ, ಮಾತನಾಡ್ತಾ ಇದಾರಲ್ಲ ಒಬ್ಬೊಬ್ಬರಾಗಿ ಮಾತನಾಡ್ತಾ ಇದ್ದಾರೆ. ಮೋದಿ 56 ಇಂಚು ಅಂತ ಹೇಳ್ತಾ ಇದ್ದಾರೆ. ಅವರು ಸತ್ಯ ಇದ್ರೆ, ಸತ್ಯಕ್ಕೆ ಇನ್ನೊಂದು ಶಬ್ದವೇ ಧೈರ್ಯ. ಧೈರ್ಯ ಇದ್ರೆ ಮಾತಾಡಬೇಕಾಗಿತ್ತು. ಇಲ್ಲ ಅಕ್ರಮ ನಡೆದಿದೆ, ಯಾರು ಅಕ್ರಮ ಮಾಡಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಆಗ್ಲಿ, ಅವ್ರನ್ನ ತನಿಖೆಗೆ ಒಳಪಡಿಸಿಲ್ಲ. ಈಗ ನೀವು ಹೇಳ್ತಾ ಇರೋದು ಯಾರು ಮಾತಾಡ್ತಾ ಇಲ್ಲ ಅಂತಲ್ಲ, ವಿಪಕ್ಷಗಳು ಮಾತಾಡ್ತಾ ಇದಾರಲ್ಲ. ಅಖಿಲೇಶ್ ಯಾದವ್ ಅವತ್ತಿನ ಒಂದು ವಿಪಕ್ಷಗಳು ಮಾತನಾಡೋದಲ್ಲ ಸ್ವಾಮಿ, ಅಧಿಕಾರ ಅವ್ರ ಕೈಯಲ್ಲಿದೆ. ಅಧಿಕಾರ ಅವರು ಯಾರು ಮಾತಾಡ್ತಾ ಇಲ್ಲ ಅಂತ ಮಾತಾಡ್ತಾ ಇದಾರಲ್ಲ ಒಬ್ಬೊಬ್ಬರಾಗಿ. ಮೋದಿ ಇವತ್ತಿನವರೆಗೆ 15 ದಿನ ಆಯ್ತು, ಯಾವ್ದೋ ಕೆಲ್ಸಕ್ಕೆ ಬಾರದಕ್ಕೆಲ್ಲ ಮಾತನಾಡ್ತಾರೆ. ಯಾವ್ದೋ ಕೆಲ್ಸಕ್ಕೆ ಬಾರದಕ್ಕೆಲ್ಲ ಹೋಗಿರಿ, ನಾನು ಏರ್ಪೋರ್ಟ್ ನಲ್ಲಿ ಟೈಮ್ ಕಳೆದೆ ಅಂತ ಹೇಳ್ತಾರೆ. ಇದೇ ಅಷ್ಟು ಸರಿ. ಯಾವ್ದೋ ಕೆಲ್ಸಕ್ಕೆ ಬಾರದು ಅಲ್ಲ, ಮೋದಿ ಅವರು ಬಿಡಿ ಕೆಲಸ ಇರುತ್ತೆ, ಅವರು ದೇಶದ ನೋಡ್ಕೊಳ್ತಾ ಇದಾರಲ್ಲ ಎಲ್ಲ. ಈಗ ಪೂರ್ತಿ ಸರಿಯಾಗಿ ಮಾಡಿಲ್ಲ ಹೇಗೆ ಯೋಗಿ ಅವರು? ನೋಡಿ, SIT ರಚನೆ ಮಾಡಿದ ತಕ್ಷಣ ಪೂರ್ತಿ ಆಗೋಗಲ್ಲ. ಆದ್ರೆ ಇದೊಂದು ಗಂಭೀರ ಪ್ರಕರಣ, ಒಂದು ಸಣ್ಣ ಪ್ರಕರಣ ಅಲ್ಲ. ಯಾವ ವೇಗದಲ್ಲಿ ಯಾವ ರೀತಿಯಲ್ಲಿ ಆಗ್ಬೇಕಾಯ್ತೋ ಆ ರೀತಿಯಲ್ಲಿ ಆಗಿಲ್ಲ. ಹಾಗಾಗಿ ಸತ್ಯ ಈಚೆಗೆ ಬರ್ತದೆ ಅನ್ನುವಂತ ನಂಬಿಕೆ ಈ ದೇಶದ ರಾಮ ಭಕ್ತರಿಗೆ ಖಂಡಿತ ಇಲ್ಲ. ಯಾಕೆಂದ್ರೆ ಅವರು ಮುಖ್ಯಸ್ಥರನ್ನ ಹೊಣೆಗಾರರನ್ನಾಗಿ ಮಾಡಲಿಲ್ಲ. ಕೇವಲ ರಾಜೀನಾಮೆ ಕೊಟ್ಟ ತಕ್ಷಣ ದುಡ್ಡು ವಾಪಸ್ ಬರುತ್ತಾ ನೀವು ಪ್ರಶ್ನೆ ಕೇಳಿದ್ರಲ್ಲ, ಬರುತ್ತಾ? ಇಲ್ಲ. ಅಲ್ಲಿ 200 ಇಟ್ಟಿಗೆಗಳನ್ನ ಕೊಟ್ಟವರು ರಸೀದಿ ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಅದು ಪ್ರಶ್ನೆ ನಡೀತಾ ಇದೆ ಅಂದ್ರೆ ಸಿದ್ಧಿ ಸಮುದಾಯದವರು ಯಾರಿಕೆ ಉತ್ತರ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ. ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ದರಿಂದ ಸರ್ ಗೌಡ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, SIT ತನಿಖೆ ಅಂದ್ರೆ ಅದರದೇ ಆದ ಒಂದು ಪ್ರೊಸೆಸ್ ಇರುತ್ತೆ. ಇಮಿಡಿಯೇಟ್ ಆಗಿ ತನಿಖೆ ಮಾಡಿ ಇಮಿಡಿಯೇಟ್ ಆಗಿ ರಿಪೋರ್ಟ್ ಕೊಡಕ್ ಅವ್ರಿಗೆ ಸಾಧ್ಯ ಆಗಲ್ಲ ಅನ್ಸುತ್ತೆ. ಸೊ ಅದು ಸ್ಟೆಪ್ ಬೈ ಪ್ರೊಸೆಸ್ ಇರುತ್ತೆ. ಕಾದ್ ನೋಡ್ಬೇಕು, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತಲ್ಲ ಒಂದೊಂದು ಯಾವ ಏನಂತ. ಕಾಯೋದಕ್ಕೆ ಇಲ್ಲ, ರೆಡಿ ಇಲ್ಲ ಅಂತ ಹೇಳಲಿಲ್ಲ. ಮತ್ತೆ ಆದರೆ ಯಾರು ಮುಖ್ಯಸ್ಥರಿದ್ದಾರೆ, ಮುಖ್ಯಸ್ಥರ ಆರೋಪ ಆಗ್ಬೇಕಾಯ್ತು. ಈಗ ಉದಾಹರಣೆಗೆ ನಿಮ್ಗೆ ನೀವೇ ಮಾಧ್ಯಮಗಳಲ್ಲಿ ವರದಿ ಮಾಡಿರುವಂತದ್ರ ಬಗ್ಗೆ ಸುಮ್ಮನೆ ಹೇಳ್ತೀನಿ. ಯಾವ ಒಂದು ನೀಟ್ ಪರೀಕ್ಷೆಗೆ ಹೊಣೆಗಾರ ಯಾರು? ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಸಚಿವ, ಮಂತ್ರಿ. ಹಾಗಿದ್ರೆ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಮುಖ್ಯವಾಗಿದ್ದಂತವ್ರು ಸರ್ಕಾರದ ಟ್ರಸ್ಟ್ ನೃಪೇಂದ್ರ ಮಿಶ್ರಾ ಅವನು ಹೇಳ್ತಾ ಇದ್ದಾನೆ, ನನ್ನ ಅಧಿಕಾರವನ್ನ ಹೈಜಾಕ್ ಮಾಡಿದರು, ಆಡಳಿತವನ್ನ ಕಿತ್ಕೊಂಡ್ರು ಅನ್ನೋ ರೀತಿಯಲ್ಲಿ ಅವ್ರ ಹೇಳಿಕೆ ಇದೆ. ತಾವು ಗಮನಿಸಿ, ಇದನ್ನ ತೋರಿಸ್ಬೇಕು, ಬಾಕ್ಸ್ ಹಾಕಿ ತೋರಿಸ್ಬೇಕು. ಅವ್ರು ಹೇಳ್ತಾರೆ ಆಡಳಿತದಲ್ಲಿ ಅಂದ್ರೆ ನನ್ನ ಕೈಯಲ್ಲಿ ಆಡಳಿತ ಇಲ್ಲ ಅಂತ. ಹಾಗಿದ್ರೆ ಅವರ ಆಡಳಿತ ಕೈ ಜಾರಲಿಕ್ಕೆ ಕಾರಣ ಏನು?
ಜಾರಿದ ನಂತರನು ಇಲ್ಲಿಯವರೆಗೆ ಯಾರು ಹೈಜಾಕ್ ಮಾಡ್ಕೊಂಡಲ್ಲ ಅವರನ್ನ ಅಧಿಕಾರದಲ್ಲಿ ಯಾಕೆ ಬಿಟ್ರು, ಇದು ಸರ್ಕಾರಕ್ಕೆ ಗೊತ್ತಾಗ್ಲಿಲ್ವಾ? ಆ ಲೆಕ್ಕದಲ್ಲಿ ಹೇಳೋದಾದ್ರೆ ಯೋಗಿ ಆದಿತ್ಯನಾಥ್ ಮೊದಲು ರಾಜೀನಾಮೆ ಕೊಡಬೇಕಾಗತ್ತೆ. ಸರ್ಕಾರದ ಕೈಯಲ್ಲಿದ್ದಂತ ಟ್ರಸ್ಟ್ RSS ಮುಖಂಡರ ಕೈಗೆ ಹೇಗೆ ಹೋಯ್ತು? ಅದಾದ ನಂತರ ಅಲ್ಲೇ ಹೇಳ್ತಾರೆ ಅವರು ಏನು ಸಂಗ್ರಹ, ಹಣ ಸಂಗ್ರಹ ಆಗಲೂ ಕೂಡ ಅಕ್ರಮಗಳು ನಡೆದಿದೆ. ಹಾಗಿದ್ದರೆ ಅವರನ್ನು ಹೈಜಾಕ್ ಮಾಡಿ ಇವರು ಹಣ ಸಂಗ್ರಹ ಮತ್ತು ಆಡಳಿತ ಇಟ್ಕೊಂಡ್ರಲ್ಲ, ಅವಾಗಲೇ ಕೈ ತಪ್ಪಲ್ಲ. ಅಲ್ಲಿಂದ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ರು ಹಾಗಿದ್ರೆ ಯೋಗಿ ಆದಿತ್ಯನಾಥ್? ಅಂದರೆ ಅಲ್ಲಿ ಮತ್ತೆ ಇಲ್ಲಿ ಕೇಂದ್ರ ಮತ್ತೆ ರಾಜ್ಯದಲ್ಲಿರುವಂತಹ ಎರಡೂ ಸರ್ಕಾರಗಳು, ಬಿಜೆಪಿ ಸರ್ಕಾರ ಈ ಕರವಿಗೋಸ್ಕರನೇ, ಹಣದ ಕನ್ನ ಮಾಡ್ಲಿಕ್ಕೋಸ್ಕರನೇ ಇವರು ನಿರಂತರವಾಗಿ ಅವ್ರದೇ ಆದಂತಹ ಇದನ್ನ ಮಾಡ್ತಾ ಇದ್ರ ಅನ್ನೋಂಥದ್ದು ನೇರ ನನ್ನ ಆರೋಪ. ಈ ಆರೋಪ ಮೇಲ್ನೋಟಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ಭಕ್ತರಿಗೆ ಅರ್ಥವಾಗುತ್ತೆ ಅನ್ನೋಂಥದ್ದು ನಾನು ನೇರವಾಗಿ ಹೇಳ್ತೀನಿ. ಅಲ್ಲ, ನೀವು ಇಷ್ಟೊಂದು ಇದು ಗಂಭೀರ ಆರೋಪ, ನೀವು ನೇರವಾಗಿ ಒಬ್ಬ CM ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ಸೊ ಇದು ಎಷ್ಟು ಸತ್ಯ ಅನ್ಸುತ್ತೆ ನಿಮ್ಗೆ? ಕೊಡ್ತಾರ ಅನ್ಸುತ್ತಾ? ಹೆಂಗೆ? ಅವ್ರೆಲ್ಲಿ ಕೊಡ್ತಾರೆ? ಕೊಡಲ್ಲ. ಮತ್ತೆ ಯಾವ ಕಾರಣಕ್ಕೂ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಇಡೀ ದೇಶದ 22 ಲಕ್ಷ ಜನರ ಯುವಕರ ಭವಿಷ್ಯವನ್ನ ಹಾಳು ಮಾಡದಂತಹ ಧರ್ಮೇಂದ್ರ ಪ್ರಧಾನೇ ಕೊಟ್ಟಿಲ್ಲ. ಇನ್ನ ಈ ಒಂದು ದೇವಸ್ಥಾನದ ವಿಚಾರಕ್ಕೆ ಇವರು ನನಗೇನ್ ಸಂಬಂಧ ಇಲ್ಲ, ಇದ್ದವರು ಅವರು ಅಂತ ತೋರಿಸ್ತಾರೆ. ನನ್ನ ಕೈಯಲ್ಲಿ ಇರ್ಲಿಲ್ಲ ಅದು ಅಂತ. ಒಬ್ಬ ಅಧ್ಯಕ್ಷ ಇದ್ದ ಅಂತ, ಅಧ್ಯಕ್ಷ ಯಾರೋ ಅವನಿಗೆ ಏನು ಹೆಸರಿಗುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆ ರೀತಿ ಇದ್ದಂತ ನೃಪೇಂದ್ರ ಮಿಶ್ರಾ ಅವರೇ ಆರೋಪ ಮಾಡ್ತಾ ಇದಾರಲ್ಲ. ಅವರು ಈ ವಿಚಾರವನ್ನು ಅವ್ರಿಗೆ ಹೇಳಲಿಲ್ವಾ? ಹೇಳಲಿಲ್ಲ ಅಂತ ಹೇಳಿ ಹೇಗಿದ್ರೆ ಅವರು ಅನ್ಫಿಟ್ ಇರೋ ಅವರೇ ಒಪ್ಕೊಂಡಂಗಾಗತ್ತೆ. ಅಯೋಗ್ಯನನ್ನ ಆ ಮಂದಿರದ ಅಧ್ಯಕ್ಷರಾಗಿ ನೇಮಿಸಿದ್ದು ಸರ್ಕಾರ, ಅದನ್ನು ಸರ್ಕಾರ ಒಪ್ಕೊಳ್ಬೇಕಾಗುತ್ತೆ. ಅಂದ್ರೆ ಅಯೋಗ್ಯನನ್ನ ನೇಮಿಸಿದಂತ ಸರ್ಕಾರವೂ ಕೂಡ ಅಯೋಗ್ಯರ ಸರ್ಕಾರ ಅಂತ ಹೇಳ್ಬೇಕಾಗತ್ತಲ್ಲ. ಈಗ ಅಯೋಗ್ಯರ ಸರ್ಕಾರ ಅಂದ್ರೆ ಆದಿತ್ಯನಾಥ್ ಆಗುತ್ತಲ್ಲ, ಅವರು ರಾಜೀನಾಮೆ ಕೊಡ್ಬೇಕು. ಆಯ್ತು. ಈಗ ನೀವು ಇಷ್ಟೆಲ್ಲ ಆರೋಪಗಳನ್ನು ಮಾಡಿದ್ರಿ, ಈ ಊಹಾಪೋಹಗಳ ಆರೋಪನೋ ನಿಜಾನೋ ಸುಳ್ಳೋ ಅದು ನಿಮಗ್ ಬಿಟ್ಟದ್ದು, ನಿಮ್ಮ ಆರೋಪಗಳು. ಬಟ್ ಟೋಟಲಿ ನೋಡ್ಬೇಕಾದ್ರೆ ಈ ಒಂದು ಹಗರಣ ಎಷ್ಟರ ಮಟ್ಟಿಗೆ ಇರ್ಬೋದು, ಅಂದ್ರೆ ಎಷ್ಟು ಕೋಟಿಯಾಗಿ ಹಗರಣ ಇರ್ಬೋದು ಅಂದಾಜು ನಿಮ್ಗೆ ಒಂದು ಇರೋ ಮಾಹಿತಿ ಪ್ರಕಾರ? ನಾನಿದನ್ನ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಸಾವಿರಾರು ಕೋಟಿಗಳು. ಅದು ಸಾವಿರಾರು ಅಂತಂದ್ರೆ 5-10 ಅಲ್ಲ. ಈಗಲ್ಲಿ ಅವ್ರೆ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೌಡ್ರೆ ಒಂದ್ ಸೆಕೆಂಡ್, ಈಗ ಸದ್ಯಕ್ಕೆ ಅಲ್ಲಿ ಮೇಲ್ನೋಟಕ್ಕೆ ಇರೋದು 5 ಏನೋ ಚಿಲ್ಲರೆ ಇದೆ, 5 ಕೋಟಿ ಏನೋ ಚಿಲ್ಲರೆ ಇದೆ. ಒಂದ್ ಕಡೆ 5, ಒಂದ್ ಕಡೆ 7, ಅದ್ರ ಬಗ್ಗೆನೂ ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ. ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ಆತ ಹೋಗ್ತಾ ಇದೆ ಸುದ್ದಿ. ಬಟ್ ನಿಮಗಿರೋ ಮಾಹಿತಿ ಪ್ರಕಾರ ಅಷ್ಟು ಹೇಳ್ತಾ ಇದ್ರಿ, ಅದು ಸದ್ಯ ಅನ್ಸುತ್ತಾ? ಹೆಂಗೆ ಸತ್ಯ ಇದೆ ಅಂತ ಅನ್ನೋದಕ್ಕೆ ಮೊದಲೇ ಆಧಾರ ಕೊಟ್ಟೆ. 1400 ಕೋಟಿ FD ಆಗಿದ್ರೆ 25,000 ಕೋಟಿ ಆಗ್ಬೇಕಾಗಿತ್ತು. 25,000 ಬೇಡ ಸ್ವಾಮಿ, ಹೋಗ್ಲಿ 10ರಿಂದ 15,000 ಕೋಟಿ ಇರ್ಬೋದಲ್ವಾ? ಆ ದುಡ್ಡು ಏನಾಯ್ತು? ಅದನ್ನ ತಿಂದಿರುವಂತ ರುಚಿ ಇರುವಂತಹ ವ್ಯಕ್ತಿಗಳು ಇದನ್ನು ಮಾಡಿಲ್ಲ ಅಂತ ಹೆಂಗೆ ಹೇಳ್ತೀರಿ? ಮಾಡಿಲ್ಲ ಅಂತ ಹೆಂಗೆ ಹೇಳ್ತೀರಿ? ಮಾಡಿರಬಹುದು, ಬಹುದು ಸಾಧ್ಯತೆ ಇದೆ. ಆ ಆರೋಪ ಅಲ್ಲ ಅನ್ನೋದಿದ್ರೆ ಸಾಬೀತುಪಡಿಸ್ಲಿ, ಜನರ ಮುಂದೆ ತಗೊಂಬರ್ಲಿ. ಅವತ್ತು ಎಷ್ಟು ಸಂಗ್ರಹ ಆಗಿತ್ತು, ಆ ಹಣ ಎಲ್ಲಿಟ್ಟಿದ್ವಿ, ಆಮೇಲೆ ಅದನ್ನ ಏನಕ್ಕೆ ಬಳಕೆ ಮಾಡಿದ್ವಿ, ಅದನ್ನ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಕೊಟ್ವಾ ಅಥವಾ ಇಲ್ವಾ, ತೀರ್ಥಕ್ಷೇತ್ರ ಟ್ರಸ್ಟ್ ಅವರು ಮಂದಿರ ಕಟ್ಟಿದ್ರ ಅಥವಾ ಇಲ್ವಾ, ತೀರ್ಥಕ್ಷೇತ್ರ ಟ್ರಸ್ಟ್ ಅವರು 19 ರಿಂದ 22 ನಡುವೆ ಹಣ ಸಂಗ್ರಹ ಮಾಡ್ಲಿಕ್ಕೆ ಆದೇಶ ಮಾಡಿತ್ತಾ ಅಥವಾ ಇಲ್ವಾ, ಆದೇಶ ಮಾಡಿದ ನಂತರ ಮಂದಿರದ ನಿರ್ಮಾಣ ಕಾರ್ಯ ಯಾರು ಉಸ್ತುವಾರಿ ಏನ್ ಮಾಡ್ತು? ಉಸ್ತುವಾರಿ ಅಂತಂದ್ರೆ ಗೋಪಾಲ್ ಭಟ್ ಅವರೇ ಉಸ್ತುವಾರಿ ಎಲ್ಲಾಯ್ತು. ಹಾಗಿದ್ರೆ ಈ ಗೋಪಾಲ್ ರಾವ್ ಅವರ ಹಿನ್ನೆಲೆ ಏನು? ಅವರು ಯಾಕೆ ಅಲ್ಲಿಗೆ ಹೋದ್ರು? ಅವರು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬಂದಿತ್ತು. ಅವರು ಅಕ್ರಮ ಮಾಡ್ತಾರೆ, ಅನಾಚಾರ ಮಾಡ್ತಾರೆ, ವ್ಯಭಿಚಾರ ಮಾಡ್ತಾರೆ ಇತ್ಯಾದಿ ಆರೋಪಗಳು ಬಂದಿತ್ತು. ಆ ಆರೋಪದಿಂದ ಇಲ್ಲಿಂದ ಕರ್ನಾಟಕದಿಂದ ತೆಗೆದವ್ರನ್ನ ಉತ್ತರ ಭಾರತಕ್ಕೆ ಹಾಕ್ತಾರೆ. ಅಲ್ಲಿ ಅವರಿಗೆ ರಾಮ ಮಂದಿರದ ನಿರ್ಮಾಣ ಕಾರ್ಯವನ್ನು ತಗೊಳ್ತಾರೆ. ಹಾಗಿದ್ರೆ ಅಂತ ಒಬ್ಬ ಆರೋಪ ಇದ್ದಂತ ವ್ಯಕ್ತಿಗೆ ಅಲ್ಲಿ ಯಾಕೆ ಆ ಜಾಗವನ್ನು ಕೊಟ್ರು? ಇದನ್ನೆಲ್ಲ ನೋಡಿದಾಗ ಊಹಾಪೋಹಗಳಲ್ಲ, ಸಾಧ್ಯತೆಗಳು ಹೆಚ್ಚಿದೆ ಅಂತ ನಿಖರವಾಗಿ ನಾವು ಹೇಳಬೇಕಾಗತ್ತೆ. ಸಾಧ್ಯತೆಗಳು ಅಂತೀರಿ, ನಿಖರವಾಗಿ ಅಂದ್ರೂ ನಿಮ್ಗೆ ಸ್ಪಷ್ಟತೆ ಇಲ್ಲ ಅದರಲ್ಲಿ. ನೋಡಿ ಸ್ವಾಮಿ, RSS ಒಂದು ಬೇನಾಮಿ, RSS ನ ವ್ಯಕ್ತಿಗಳು ಬೇನಾಮಿ. ಅವ್ರು ಯಾವುದೇ ರೀತಿಯ ನೀವು ಪದೇ RSS ಗೆ ಬರ್ತಿರಲ್ಲ, ಹೋಗಿ ಸುತ್ತಿ ಬಳಸಿ ಪದೇ RSS ಗೆ ಬರ್ತಿರಲ್ಲ. RSS ಒಂದು ಬೇನಾಮಿ ಸಂಸ್ಥೆಯಾಗಿ ಅಕ್ರಮವಾಗಿ ಬೇನಾಮಿ ಆಸ್ತಿಗಳನ್ನ ಮಾಡ್ಕೊಂಡು ಬದುಕ್ತಾ ಇದೆ. ಅವರು ಅದನ್ನ ಬೇನಾಮಿ ಅನ್ನೋಂಥದ್ದು, RSS ನ ಬೇನಾಮಿ ಅಂದ್ರೆ ಟ್ರಸ್ಟ್ ಗಳನ್ನ ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟ್ಗೆ ಹಣ ಎಲ್ಲಿಂದ ಹರಿದು ಬಂತು, ಅದಕ್ಕೆ ಏನೋ ಒಂದು ದಾರಿಗಳನ್ನು ಹುಡುಕಿದ್ದಾರೆ. ಹಾಗಾಗಿ RSS ಅಂತ ಅನ್ನುವಂತ ಒಂದು ಸಂಸ್ಥೆ ಬೇನಾಮಿಯಾಗಿರೋದಕ್ಕೆ ಇವತ್ತು ದೊಡ್ಡ ಮಟ್ಟದ Z+ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಸರ್ಕಾರ? ಇದನ್ನೆಲ್ಲ ನೋಡಿದಾಗ ಬೇನಾಮಿ ಒಂದು ಅಧಿಕೃತ ಸಂಸ್ಥೆಯನ್ನಾಗಿ ಮಾಡಿದ್ದಾರೆ. ದೇಶಕ್ಕೆ ದ್ರೋಹ ಬಗೆಯುವಂತ ಸಂಸ್ಥೆಗೆ
ಇವತ್ತು ಮಾನ್ಯತೆ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನೆಲ್ಲಿಂದ ದಾಖಲೆ ತಂದ್ಕೊಡ್ಲಿ? ಅಲ್ಲ, ಈಗ ಇದಾಯ್ತು. ನೀವು ಇಷ್ಟೆಲ್ಲ ಹೇಳಿದ್ರಿ ರಾಮ ಮಂದಿರದ ವಿಚಾರದ ಬಗ್ಗೆ, ರಾಮ ಮಂದಿರದ ಟೋಟಲ್ ಒಂದು ಹಿಸ್ಟ್ರಿ ಒಂದು ಹೇಳಿದ್ರಿ. ಬಟ್ ನೀವು ಯಾವತ್ತಾದ್ರೂ ಅಯೋಧ್ಯೆ ರಾಮ ಮಂದಿರಕ್ಕೆ ನೂತನವಾಗಿ ನಿರ್ಮಾಣ ಆದ ನಂತರ ಎಷ್ಟು ಸಾರಿ ಹೋಗಿ ಬಂದಿದ್ರಿ? ಅಲ್ಲಿ ಹೆಂಗಿದೆ? ನೂತನ ನಿರ್ಮಾಣದ ನಂತರ ನಾನು ಹೋಗಿಲ್ಲ. ಮತ್ತೆ ಹಿಂಗೆ ಇಷ್ಟೆಲ್ಲ ನೀವು ಕ್ಲಾರಿಟಿ ಕೊಡ್ತಾ ಇದ್ರಿ. ಇಷ್ಟು ನಾನು ಹೋಗಿ ಬಂದೆ, ಅದೇ ಸ್ಪಾಟ್ ಅಲ್ಲಿ ನೋಡ್ಕೊಂಡು ಬಂದೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆಗಳನ್ನು ಕೊಡ್ತಾ ಇದ್ರಿ. ರಾಮ ಮಂದಿರ ಆ ಜಾಗ ಜನ್ಮಸ್ಥಳಕ್ಕೆ ನಾನು ಹೋಗಿದ್ದೀನಿ, ಅಲ್ಲಿ ಹೋಗಿ ಬಂದಿದ್ದೀನಿ, ನೋಡಿದ್ದೀನಿ. ಆದರೆ ಈಗಲ್ಲ, ತುಂಬ ಹಿಂದೆ, ಅಂದರೆ 15 ವರ್ಷಗಳ ಹಿಂದೆ ಮಂದಿರವನ್ನು ನೋಡಿ ಬಂದಿದ್ದೀನಿ. ಆದರೆ ಈ ಎಲ್ಲ ನಡವಳಿಕೆಗಳು ನನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದಂಥವನು, ನೋಡ್ತಿದ್ದಂಥವನು, 2014 ನಾನು ಸಂಘಟನೆ ಒಳಗಡೆ ಇದ್ದಂಥವನು, ಆ ಎಲ್ಲ ಮಾಹಿತಿಗಳು ನನ್ನ ಹತ್ರ ಇದೆ, ನನಗೆ ಗೊತ್ತಿದೆ. ಹಾಗಾಗಿ ಅದನ್ನ ಸತ್ಯವಾಗಿ ಹೇಳಬಹುದಲ್ಲ. ಈಗ ಆಕಾಶ ನೋಡ್ಲಿಕ್ಕೆ ನೂಕ್ತಾಕ್ಲು ಏಕೆ ಅನ್ನೋಂಥದ್ದು ರೀತಿ ಹೇಳ್ತಾರಲ್ಲ, ಇದು ಅಲ್ಲಿ ನಡೀತಾ ಇರುವಂಥದ್ದು. ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಈ ಬ್ಯಾಕ್ ಗ್ರೌಂಡ್ ಏನು ಗೊತ್ತಾಗತ್ತಲ್ಲ. ಮನೆಗೆ ಸಂಗ್ರಹ ಮಾಡ್ಲಿಕ್ಕೆ ಬರ್ತಾರಲ್ಲ, ದುಡ್ಡು ಕೇಳಿದ್ರಲ್ಲ, ಆ ದುಡ್ಡು ಕೇಳಿದಾಗ ಏನು ಎತ್ತ ಅಂತ ಕೇಳ್ತೀವಲ್ಲ. ಯಾಕೆ ಅಂದ್ರೆ ಮಂದಿರ ನಿರ್ಮಾಣಕ್ಕೆ. ಹಾಗಿದ್ರೆ ರಸೀದಿ ಅದು ಎಲ್ಲಿ ಇದಾಗಿದ್ದು? ಇಂಥ ಕಡೆ ರಸೀದಿ ಆಗಿದ್ದು. ಅದ್ರ ಕೂಪನ್ಸ್ ಬೇಕು ಅಂದ್ರೆ ತಂದ್ಕೊಡ್ತೀನಿ ನಾನು ನಿಮಗೆ. ಹಣ ಸಂಗ್ರಹ ಮಾಡಿದ್ದು ಕೂಪನ್ಸ್ 19 ರಿಂದ 22 ನಡುವೆ ಕೂಪನ್ಸ್ ಬೇಕಂತ ತಂದ್ಕೊಡ್ತೀನಿ, ಇಟ್ಟಿದ್ದೀನಿ. ಅಂದ್ರೆ ನಾವು ಸಂಪರ್ಕದಲ್ಲಿರೋದ್ರಿಂದ ಅವೆಲ್ಲವೂ ಗೊತ್ತಿರೋದ್ರಿಂದ ನೇರವಾಗಿ ಗೊತ್ತಿದ್ದ ಹಾಗೆ ಹೇಳಬೇಕಾಗತ್ತೆ. ಅದೇ ಕೇಳ್ತಾ ಇರೋದು. ನೀವು ಒಂದ್ಸಾರಿನೂ ಹೋಗಿಲ್ಲ ಅಂತೀರಾ, ಬಟ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಇದು ಎಷ್ಟು ಸತ್ಯ ಅಂತಾನೂ ಪ್ರಶ್ನೆ ಬರುತ್ತಲ್ಲ. ಅದಕ್ಕೆ ದಿನನಿತ್ಯ ಮಾಧ್ಯಮಗಳನ್ನ ಗಮನಿಸಿದಾಗ ಮಾಧ್ಯಮಗಳಲ್ಲಿ ಬಂದಿರುವಂತ ವರದಿಗಳನ್ನ ಹೇಳಬೇಕಾಗತ್ತೆ. ನಾವೇನು ಈಗ ಯಾವುದೇ ಒಂದು ವಿಷಯ ಏನೇ ಬಂತು ಅಂತಂದ್ರೆ ಎಲ್ಲವೂ ದಾಖಲೆ ಸಿಕ್ಕೋದಿಲ್ಲ. ಮಾಧ್ಯಮಗಳು ಹೇಳಿರುವಂತದ್ದು. ಬಟ್ ಗಂಭೀರ ಇವು ಏನ್ ಮಾತಾಡ್ತಾ ಇದ್ರಲ್ಲ, ಅವೆಲ್ಲ ಗಂಭೀರ ವಿಚಾರಗಳು. ಯಾರೋ ಒಬ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸ್ವಾಮಿ. ಗಂಭೀರ ವಿಚಾರ ಆಗಿರೋದಕ್ಕೇನೆ ಯಾಕೆ ಗಂಭೀರ ಆಯ್ತು ಅಂತಂದ್ರೆ ಈ ದೇಶದ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಹನುಮೇಗೌಡ್ರೆ, ನೀವು ಇಷ್ಟೆಲ್ಲ ಹೇಳ್ರಿ, ಅವಾಗಿಂದ ಎಲ್ಲ ಕತೆ ಹೇಳಿದ್ರಿ, ಏನೇನಾಗಿದೆ ಏನು ಎತ್ತ ಅಂತ. ಬಟ್ ಈಗ ಸದ್ಯ ಅನ್ನೋಕ್ಕಿಂತ ಮೊದಲಿಂದನೂ ಇದೆ. ಯೋಗಿ ಆದಿತ್ಯನಾಥ್ ವಿಚಾರದಲ್ಲಿ ಅವ್ರು ಯಾವಾಗ CM ಆದ್ರೂ ಅವಾಗ್ಲಿಂದ ಬುಲ್ಡೋಸರ್ ಬಾಬಾ ಅಂತಾನೆ ಫೇಮಸ್ ಆಗಿಬಿಟ್ಟಿದ್ದಾರೆ. ಬುಲ್ಡೋಸರ್ ಬಾಬಾ ಅಂತಾನೆ ಕರೀತಾರೆ, ಬುಲ್ಡೋಸರ್ ಸರ್ಕಾರ ಅಂತಾನೆ ಕರೀತಾರೆ. ಸೊ ಅವರು ಯಾವುದೇ ಕಾರಣಕ್ಕೂ ಅನ್ಯಾಯವನ್ನ ಸಹಿಸಲ್ಲ ಅನ್ನೋ ಮಾತಿದೆ, ಯಾವುದೇ ಕಾರಣಕ್ಕೂ ಅಕ್ರಮಗಳಿಗೆ ಅವಕಾಶ ಕೊಡಲ್ಲ ಅನ್ನೋ ಮಾತಿದೆ. ಸೊ ಇವೆಲ್ಲ ಚರ್ಚೆಗಳ ನಡುವೆ, ಇವೆಲ್ಲ ಅವ್ರಿಗೆ ಕೆಲವೊಂದು ಕ್ರೆಡಿಟ್ಗಳ ನಡುವೆ ಈ ರೀತಿಯಾದ ಒಂದು ದೊಡ್ಡ ಹಗರಣ ಅವರಲ್ಲೇ ನಡೆದಿದೆ, ಅವ್ರ ಸರ್ಕಾರದಲ್ಲೇ, ಅವ್ರ ರಾಜ್ಯದಲ್ಲೇ. ಸೊ ಇದನ್ನೆಲ್ಲ ಯಾವ ರೀತಿಯಾಗಿ ಸಹಿಸ್ತಾರೆ? ಒಂದು ವೇಳೆ ಅವ್ರ ಮೇಲೆ ಏನಾದ್ರು ಯಾರು ಇದರಲ್ಲಿ ಆರೋಪಿಗಳಿದಾರಲ್ಲ, ಅವ್ರ ಮೇಲೆ ಏನಾದ್ರು ಬುಲ್ಡೋಸರ್ ಹತ್ಸೋ ಪ್ರಯತ್ನ ಏನಾದ್ರು ಆಗ್ಬಹುದು ಅನ್ಸುತ್ತೆ? ಹೆಂಗೆ ನೋಡಿ, ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಹರಿಸೋದು ಕೇವಲ ಮುಸಲ್ಮಾನರ ಮನೆಗಳ ಮೇಲೆ, ಹಿಂದೂಗಳ ಮನೆ ಮೇಲಲ್ಲ. ಎಲ್ಲೋ ಅಪವಾದಕ್ಕೆ ಅಲ್ಲೊಂದಿಲ್ಲೊಂದು ಮಾಡಿರಬಹುದು, ಅದು ಗೊತ್ತಿಲ್ಲ ನನಗೆ, ಹೆಚ್ಚು ವರದಿಯಾಗಿಲ್ಲ. ನಾನೆಲ್ಲ ಓದಿದ್ದು ಕೇಳಿದ್ದು ನೆನಪು. ಆದರೆ ರಾಮನ ಮಂದಿರದಲ್ಲಿ ಕಳವು ಮಾಡದಂತ ವ್ಯಕ್ತಿಗಳು ಅವರ ಮೇಲೆ ಇಮ್ಮಿಡಿಯೇಟ್ ಬುಲ್ಡೋಸರ್ ಹರಿಸಿದರೆ ಅವಾಗ ಅದಕ್ಕೆ ನ್ಯಾಯ ಅಂತ ಹೇಳ್ಬೋದು. ಇಬ್ಬರಿಗೂ ಒಂದೇ ರೀತಿಯಲ್ಲಿ ಮಾಡ್ತಾರೆ ಅಂತ. ಇವರು ಪಕ್ಷಪಾತಿಗಳು. ಯಾಕೆ ಪಕ್ಷಪಾತಿಗಳು? ಇವರು ಏನೇ ಮಾಡ್ಬೇಕಾದ್ರೂ ಮುಸಲ್ಮಾನ ಎದುರುಗಡೆ ಇರಬೇಕು, ಮುಸಲ್ಮಾನ್ ಇಲ್ಲ ಅಂತಂದ್ರೆ ಮಾಡೋದಿಲ್ಲ. ಈಗ ಅದರಲ್ಲೂ ಕೂಡ ದೇವಸ್ಥಾನದಲ್ಲಿ ಕದ್ದಿರೋರು ಯಾರು ಅಂದ್ರೆ ಬಹುತೇಕ ಮೇಲ್ವರ್ಗದವರು. ಈಗ ಅವ್ರು ಮಾಡ್ತಾ ಇರೋದನ್ನ ನಾನು ವಿಶ್ಲೇಷಣೆ ಮಾಡಲೇಬೇಕಾಗಿದೆ. ಯಾಕೆ ಅಂದ್ರೆ ಅಲ್ಲಿ ಮೇಲ್ವರ್ಗದವರು ಆದ್ರೆ ಬಹುತೇಕ ಯಾವ ಕಾರಣಕ್ಕೂ ಬುಲ್ಡೋಸರ್ ಹೊಡೆಯಲ್ಲ. ಅಕಸ್ಮಾತ್ ಕೆಳವರ್ಗದವರು ಶೂದ್ರರಿದ್ರೆ ಓಡಿಸ್ಬಿಡ್ಬೋದು. ಯಾಕೆಂದ್ರೆ ಯೋಗಿ ಅಂತಂದ್ರೆ ಏನೋ ಸತ್ಯನಿಷ್ಠವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ಆ ಕಾರಣಕ್ಕೋಸ್ಕರ ಅವ್ರು ಅಕಸ್ಮಾತ್ ಅವ್ರು ಕೆಳವರ್ಗದ ಶೂದ್ರರಾಗಿದ್ರೆ ಬೇಕಾದ್ರೆ ನೀವು ಹೇಳಿದಿರಿ ಈ ತರ ಕೇಳಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಒಡಿಸ್ಬಹುದು, ಗೊತ್ತಿಲ್ಲ. ಆದರೆ ಅವರು ನಿಜಕ್ಕೂ ಅಲ್ಲಿಂದ ಇಲ್ಲಿವರೆಗೆ ಬುಲ್ಡೋಸರ್ ಬಾಬಾನೇ ಆಗಿದ್ರೆ ಈಗ ನ್ಯಾಯ ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈ ಬೇರೆಯವ್ರಿಗೆಲ್ಲ ಹೆಂಗ್ ಕೊಟ್ಟಿದಾರಲ್ಲ ಹಾಗೆ ಬುಲ್ಡೋಸರ್ ಹೊಡಿತಾರ ಅಂತ ನಾನು ಕೂಡ ಈ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಅಲ್ಲ, ಈಗ ಆಲ್ರೆಡಿ ಯೋಗಿ ಆದಿತ್ಯನಾಥ್ ಅವ್ರು ಯಾವಾಗ CM ಆದ್ರು, ಅದಾದ ನಂತರ ನೆಕ್ಸ್ಟ್ ಅಲ್ಲಿ ರೌಡಿಗಳನ್ನು ಮಟ್ಟ ಹಾಕಿದ್ರು, ಪ್ಲಸ್ ಬೇರೆ ಬೇರೆ ಆಕ್ಟಿವಿಟಿಗಳೆಲ್ಲ ಸ್ಟಾಪ್ ಮಾಡೋ ಒಂದು ಪ್ರಯತ್ನ ಮಾಡಿದ್ರು. ಸೊ ಗೊತ್ತಿಲ್ಲ, ಈ ವಿಚಾರದಲ್ಲಿ ಮಾಡಬಹುದು ಅನ್ಸುತ್ತೆ, ನಿರೀಕ್ಷೆ ಇಟ್ಕೋಬಹುದು. ಯಾಕಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಅಂದ್ರೆ ಜನರ ಒಂದು ಭಕ್ತಿಯ ಹಣ, ಕೋಟ್ಯಾಂತರ ಭಾರತೀಯರ ಹಣ, ಅದಕ್ಕೆ ಒಂದು ಬೆಲೆ ಕಟ್ಟಲಾಗದು. ಅದು ಎಷ್ಟೇ ಇದ್ರೂ ಹಣ, ಅದೊಂದು
ಪವಿತ್ರತೆ ಭಾವನೆ ಮೇಲೆ ಹುಂಡಿಗೆ ಹೋಗಿರುತ್ತೆ ಅದು. ಸ್ವಾಮಿ, ಇಲ್ಲಿ ನಿಮ್ಗೆ ಇನ್ನೊಂದು ಭಾಗವನ್ನ ನೀವು ಇದನ್ನು ಹೇಳಿದ್ದಕ್ಕೆ ನಾನು ಹೇಳ್ತೀನಿ. ಅಲ್ಲಿ ಯಾರು ಭಕ್ತಿಯ ಭಾವನೆಯ ಹೆಸರಿನಲ್ಲಿ ಈಗ ನಡೀತಾ ಇದೆಯಲ್ಲ, ಅಲ್ಲಿ ಮುಖ್ಯಸ್ಥರು ಆ ಜಾಗವನ್ನ ಖರೀದಿ ಮಾಡಿದ್ದು ಕಡಿಮೆ ಮೊತ್ತಕ್ಕೆ, ಅಂದ್ರೆ 2 ಕೋಟಿ 2.5 ಕೋಟಿಗೆ ಖರೀದಿಸಿ ಅದೇ ಜಮೀನನ್ನ 1 ವಾರದೊಳಗಡೆ 18 ಕೋಟಿಗೆ ಮಾರಾಟ ಮಾಡಿದ್ದಾರೆ. ಅಂದರೆ ಏನು ಶಿಲಾನ್ಯಾಸ, ರಾಮ ಜನ್ಮಭೂಮಿ ಶಿಲಾನ್ಯಾಸ ಟ್ರಸ್ಟ್ ಇದೆಯಲ್ಲ, ಅವ್ರಿಗೆ ಒಬ್ಬ ವ್ಯಕ್ತಿ ಖರೀದಿ ಮಾಡಿ ಅದನ್ನ ಟ್ರಸ್ಟ್ಗೆ ಅಧಿಕ ಮೊತ್ತಕ್ಕೆ ಮಾರಾಟ ಮಾಡಿದಾನೆ ಅನ್ನುವಂತ ಆರೋಪವೂ ಇದೆ. ಆರೋಪ ಇದೆ. ಅದು ಪತ್ರಿಕೆಗಳಲ್ಲಿ ನಾಳೆ ನಡೆದು ಬರಬಹುದು ನನ್ನ ಅನಿಸಿಕೆ. ವಿತ್ ಏನು ಸಂಜಯ್ ಸಿಂಗ್ ಈಗಾಗಲೇ ಮಾತನಾಡಿದರಂತೆ, ವಿತ್ ಸರ್ವೆ ನಂಬರ್ ಸಹಿತ ಕೊಟ್ಟಿದ್ದಾರಂತೆ. ಇದು ನಾನಿನ್ನು ನನ್ನ ಕೈಗೆ ಇನ್ನು ಸಿಕ್ಕಿಲ್ಲ. ಇನ್ನು ಎರಡನೇ ಸಂಗತಿ ಏನು ಅಂದ್ರೆ, ಅಲ್ಲಿ ಕಾಶಿ ಕಾರಿಡಾರ್ ಅಂತ ಹೇಗೆ ಮಾಡಿರೋ ಹಾಗೆ ಅಯೋಧ್ಯ ಕಾರಿಡಾರ್ ಅಂತ ಹೇಳಿ ಮಾಡಿದಕ್ಕೋಸ್ಕರ ಅಲ್ಲಿದ್ದಂತಹ ಹಿಂದೂಗಳ ಯಾರು ಅಲ್ಲಿ ಒಂದು ಮನೆ ಅಂತ ಹೇಳಿದ್ರೆ ಅಲ್ಲೊಂದು ಗುಡಿ ಇರಬೇಕು, ಮನೆ ಒಳಗಡೆ ದೊಡ್ಡ ವಟಾರ, ಅದರಲ್ಲೊಂದು ಗುಡಿ ಇರಬೇಕು. ಆ ಗುಡಿ ಒಳಗಡೆ ರಾಮ ಭಜನೆ ನಿರಂತರವಾಗಿ ನಡೀತಾ ಇತ್ತು. ಅಂತಹ ಮನೆಗಳನ್ನು ಒಡೆದು ಹಾಕಿ ಆ ಮನೆಗಳನ್ನ ಕಡಿಮೆ ಅಮೌಂಟ್ಗೆ ತಗೊಂಡು ಅದನ್ನು ಹೆಚ್ಚು ಹಣಕ್ಕೆ ಸಂಸ್ಥೆಗೆ ಮಾರಾಟ ಮಾಡಿ ಅದರಿಂದ ಹಣ ಗಳಿಸ್ಕೊಂಡ್ರು. ಆತನೇ ಆ ದೊಡ್ಡ ಯಾರು ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ನಲ್ಲ, ಆತನೇ ಮೇಯರ್ ಆಗ್ತಾನೆ ಅನ್ನುವಂಥದ್ದು ಈ ಹಿಂದೆ ಸಾಕಷ್ಟು ದೊಡ್ಡ ಸುದ್ದಿ ಆಗಿತ್ತು. ನಿರಂತರವಾಗಿ ಅಲ್ಲಿ ರಾಮ ಮಂದಿರದ ಹೆಸರಿನಲ್ಲಿ ಬರೀ ಅಕ್ರಮ, ಸಣ್ಣ ಪುಟ್ಟ ಕಳ್ಳತನ ಅಲ್ಲ, ಸಾವಿರಾರು ಕೋಟಿಗಳ ಅಕ್ರಮಗಳು ನಡೀತಾನೆ ಇದೆ. ಇದು ಏನಂದ್ರೆ ಆ ಶ್ರೀರಾಮ ಅನ್ನುವಂಥವನು ಕೇವಲ ಭಕ್ತಿಗೆ ಉಳಿದಿಲ್ಲ, ಅದೊಂದು ವ್ಯಾವಹಾರಿಕ ಒಂದು ಕೇಂದ್ರವಾಗಿ ಅಥವಾ ದೇವಸ್ಥಾನ ಅನ್ನುವಂಥದ್ದು ಅವರ ಹೊಟ್ಟೆಪಾಡಿನ ವ್ಯಾಪಾರಕ್ಕಾಗಿದೆ ಅನ್ನುವಂಥ ಆರೋಪವನ್ನ ನಾನು ಮತ್ತೆ ಮಾಡಬೇಕಾಗುತ್ತೆ. ಎಸ್, ಇವಿಷ್ಟು ಹನುಮೇಗೌಡ ಅವರ ಗಂಭೀರ ಆರೋಪಗಳು. ಗೊತ್ತಿಲ್ಲ ಅವರು ಎಷ್ಟು ಇದರ ಹೊಣೆಗಾರಿಕೆಯನ್ನ ಹೊರತಾರೆ, ಜೊತೆಗೆ ತಾವು ಹೇಳಿರುವ ಆರೋಪಗಳಲ್ಲಿ ಎಷ್ಟು ಅವರಿಗೆ ಸ್ಪಷ್ಟತೆ ಇದೆ ಅನ್ನೋದು ಸಹ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವರು ಮಾಡ್ತಾ ಇದ್ದಾರೆ ಆರೋಪ, ರಾಮ ಮಂದಿರದಲ್ಲಿ ಸಾಕಷ್ಟು, ಅಂದ್ರೆ ರಾಮ ಮಂದಿರದ ಹುಂಡಿಯ ವಿಚಾರದಲ್ಲಿ ಹಣ ದುರುಪಯೋಗ ಆಗಿದೆ, ಅಕ್ರಮಗಳು ನಡೆದಿದೆ, ಈ ಕುರಿತು ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಬಿಜೆಪಿ ಸರ್ಕಾರ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಯಾವ ರೀತಿಯಾದ ಕ್ರಮಗಳನ್ನ ಕೈಗೊಳ್ಳುತ್ತೆ, ಈ ಒಂದು ಹಗರಣದಲ್ಲಿ ಭಾಗಿಯಾದವರಿಗೆ ಯಾವ ರೀತಿಯಾದ ಕಠಿಣ ಶಿಕ್ಷೆ ನೀಡುತ್ತೆ, ಅಥವಾ ಅವರನ್ನು ಸಹ ಅಲ್ಲಿ ಯಾವ ರೀತಿಯ ರಕ್ಷಣೆ ಆಗುವ ಕೆಲಸವನ್ನ ಮಾಡುತ್ತೆ ಅನ್ನೋದು ಸಹ ಇಲ್ಲಿ ಇಡೀ ಕೋಟ್ಯಾಂತರ ಭಾರತೀಯರ ಒಂದು ಪ್ರಶ್ನೆ ಆಗಿರುವಂತದ್ದು. ಮುಂದಿನ ಹಂತಗಳಲ್ಲಿ ಈ ಪ್ರಕರಣದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದು ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ, ಗಂಭೀರ ಆರೋಪಗಳಿಗೆ ನೀವೇ ಹೊಣೆಗಾರರು ಅಂತಲೂ ಸಹ ಹೇಳಿ ಎಲ್ಲ ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು ಹನುಮೇಗೌಡ್ರೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.